ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಕಳೆದ ವಿಡಿಯೋದಲ್ಲಿ ನಾವು ಅರ್ಧಕ್ಕೆ ಬಿಟ್ಟಿರ್ತಕ್ಕಂತಹ ಅಗ್ನಿವೀರ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಅಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಕೆಲವೊಬ್ರು ಹೇಳ್ತಾ ಇದ್ರಿ ಏನು ಅಂದರೆ, ಸರ್ ಇಂಗ್ಲೀಷಲ್ಲಿ ನೀವು ಯಾಕೆ ತರಬಾರ್ದು, ಇಂಗ್ಲೀಷಲ್ಲಿ ಹೇಳಿ ಸರ್ ಅಂತ. ಓಕೆ, ಸೊ ಇಂಗ್ಲೀಷಲ್ಲಿ ಯಾಕೆ ಹೇಳ್ತಾ ಇಲ್ಲ ಅಂದರೆ, ಲಾಸ್ಟ್ ಟೈಮು ಓಕೆ, ಸೊ ಲಾಸ್ಟ್ ಟೈಮ್ 2024ರವರೆಗೂ ಏನಿತ್ತಂದರೆ ಜಸ್ಟ್ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ನಿಮ್ಮ ಎಕ್ಸಾಮ್ ನಡೆಸ್ತಾ ಇದ್ರು. ಬಟ್ ಈ ಸರಿ ಏನು ಹೇಳಿದ್ದಾನೆ ಅಗ್ನಿವೀರ್ ಡಿಪಾರ್ಟ್ಮೆಂಟ್ದವನು ಅಂದರೆ, ನಿಮ್ಮ ರೀಜ್ನಲ್ 13 ಭಾಷೆಗಳಲ್ಲಿ ಎಕ್ಸಾಮ್ ನಡೆಸ್ತೀನಿ ಅಂತ ಹೇಳಿದ್ದಾನೆ. ಮೀನ್ಸ್ ಕರ್ನಾಟಕದವರು ನಾವು ಕರ್ನಾಟಕ ರೀಜ್ನಲ್ ಲ್ಯಾಂಗ್ವೇಜಲ್ಲಿ ಬರೀಬಹುದು, ಹಾಗೆ ಮರಾಠಿಗರು ಮರಾಠಿ ಎಕ್ಸಾಮಲ್ಲಿ ಮರಾಠಿ ಲ್ಯಾಂಗ್ವೇಜಲ್ಲಿ ಬರೀಬಹುದು, ಹಾಗೆ ತಮಿಳ್ನಾಡದವರು ತಮಿಳಲ್ಲಿ ಬರೀಬಹುದು. ಹೀಗೆ ಹೇಳಿದ್ದಾನೆ. ಟೋಟಲಿ 13 ರೀಜ್ನಲ್ ಲ್ಯಾಂಗ್ವೇಜು. ನೀವು ಬೇಕಾದರೆ ಒಡಿಸಿ ಭಾಷೆಯಲ್ಲೂ ಕೂಡ ಬರೀಬಹುದು. ಸೊ ಅದಕ್ಕೆ ಕನ್ನಡದಲ್ಲೇ ಎಕ್ಸಾಮ್ ಇಡ್ತೀನಿ ಅಂದಾಗ, ಸೊ ಕನ್ನಡದಲ್ಲೇ ಓದಬೇಕಾಗತ್ತೆ ಅಲ್ವಾ? ಸೊ ಕನ್ನಡದಲ್ಲೇ ನಮಗೆ ಏನೋ ನಿರ್ವಹ ಇರಲಿಲ್ಲ. ಸೊ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಓದ್ತಾ ಇದ್ವಿ ಅಥವಾ ಹಿಂದಿಯಲ್ಲಿ ಓದ್ತಾ ಇದ್ವಿ, ಓದಿ ಎಕ್ಸಾಮ್ ಬರೀತಿದ್ವಿ, ಇದನ್ನು ಕೊಡ್ತಾ ಇದ್ವಿ, ಎಕ್ಸಾಮ್ ಅಟೆಂಪ್ಟ್ ಮಾಡ್ತಿದ್ವಿ. ಬಟ್ ಇವಾಗ ಕನ್ನಡದಲ್ಲೇ ಕೇಳ್ತಾ ಇದ್ದಾನೆ ಅಂದಾಗ ಇನ್ನೂ ಖುಷಿ ಅಲ್ವಾ? ಕನ್ನಡದಲ್ಲೇ ಓದ್ಕೊಂಡ್ರೆ ಇನ್ನೂ ಸ್ವಲ್ಪ ಗೊತ್ತಾಗುತ್ತೆ. ಬಟ್ ಕೆಲವೊಬ್ಬರು ಮೆಂಟಲ್ ಎಬಿಲಿಟಿ ಏನಂದರೆ, ಇಂಗ್ಲೀಷಲ್ಲೇ ಕ್ವಶನ್ ಕೊಡಿ, ಓಕೆ ಇಂಗ್ಲೀಷಲ್ಲೇ ಕ್ವಶನ್ ಕೊಡಿ ಅಂದರೆ ಸ್ವಲ್ಪ ಕ್ಲಾರಿಟಿ ಇರುತ್ತೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಸ್ವಲ್ಪ ಕ್ಲಾರಿಟಿ ಇರಲ್ಲ. ಕ್ವಶನ್ ಯಾವುದು ಮೆಂಟಲ್ ಎಬಿಲಿಟಿ ಕ್ವಶನ್ ಅಂತ ಹೇಳಿದ್ರಿ. ಸೊ ಅದನ್ನು ಒಂದು ಮಾಡ್ತೀನಿ. ಓಕೆ, ನೀವು ಬೇಕಂದರೆ ಮತ್ತೆ ರಿಟರ್ನ್ ನೀವು ಕನ್ನಡದಲ್ಲಿ ನನಗೆ ಸ್ವಿಚ್ ಆನ್ ಆಗೋ ಅಂತ ಹೇಳಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಕನ್ನಡದಲ್ಲಿ ಸ್ವಿಚ್ ಆನ್ ಮಾಡಿ ಕನ್ನಡದಲ್ಲೇ ಹೇಳ್ತೀನಿ. ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇವಾಗ ಒಂದು 10 ಪ್ರಶ್ನೆಗಳು ಕನ್ನಡದಲ್ಲಿ ಹೇಳಿರ್ತೀನಿ, ಈ ಥಿಯರಿ ಕ್ವಶನ್ಗಳನ್ನು, ಓಕೆ ಈ ಜಿ ಕೆ ಕ್ವಶನ್ಗಳನ್ನು ಮತ್ತು ಈ ಮೆಂಟಲ್ ಎಬಿಲಿಟಿ ಕ್ವಶನ್ ಏನಿದಾವಲ್ವಾ ಅದನ್ನು ಇಂಗ್ಲೀಷಲ್ಲಿ ಹೇಳಿರ್ತೀನಿ, ಸರಿನಾ? ಸೊ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಅಥವಾ ಈ ಪ್ರಶ್ನೆ ಪತ್ರಿಕೆ 26ನೇ ಪ್ರಶ್ನೆ ಯಾವುದು ಅಂದರೆ, ರಬ್ಬರ್ನ ವಲ್ಕನೀಕರಣದಲ್ಲಿ ಬಳಸುವ ಲೋಹವಲ್ಲದ್ದು ಯಾವುದು ಅಂತ ಕೇಳಿದ್ದಾನೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ? ರಂಜಕ, ಸಲ್ಫರ್, ಗ್ರಾಫೈಟ್ ಮತ್ತು ಅಯೋಡಿನ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ನಿಮಗೆ ಏನು ಕೊಟ್ಟಿದ್ದಾನೆ? ಫಸ್ಟು ಲೋಹವಲ್ಲದ್ದು ಯಾವುದು? ಈ ವಲ್ಕನೀಕರಣದಲ್ಲಿ ಬಳಸುವುದು. ಓಕೆ, ವಲ್ಕನೀಕರಣದಲ್ಲಿ ಯಾವ ಒಂದು ಲೋಹವಲ್ಲದ್ದು ಮೀನ್ಸ್ ಯಾವುದೊಂದು ಅಲೋಹ ಬಳಸ್ತಾನೆ ಅಂತ ಕೇಳ್ತಾನೆ. ಸೊ ನಿಮಗೆ ಇವಾಗ ಪ್ಯಾರಾಗನ್ ಚಪ್ಪಲೆಲ್ಲ ಹಾಕೋತೀರ ಎಲ್ಲರೂ, ಓಕೆ ಸೊ ಪ್ಯಾರಾಗನ್ ಅಂತ ಕರೀತಾರಲ್ವ ಅದಕ್ಕೆ. ಓಕೆ, ಸೊ ಪ್ಯಾರಾಗನ್ ಚಪ್ಪಲ್ ಹಾಕೋತೀರಾ, ಅದು ಎದರಿಂದ ಮಾಡಿರ್ತದೆ ಸರ್? ರಬ್ಬರಿಂದ ಮಾಡಿರ್ತದೆ ಸರ್. ಹಾಗಾದರೆ ಆ ರಬ್ಬರು ಏನು ಗಿಡದಿಂದನೇ ಬಂತಾ, ಇಲ್ಲ ಮೇಲ್ಗಡೆಯಿಂದ ಬಂತಾ, ಇಲ್ಲಾಂದರೆ ಈ ಮಣ್ಣಿನಿಂದ ಅಗದು ತೆಗೆದ್ರ ಅದಕ್ಕೆ? ಇಲ್ಲ ಸರ್, ತೆಗೆದಿರಲಿಲ್ಲ. ಹಾಗಾದರೆ ಸರ್ ರಬ್ಬರ್ ಗಿಡದಿಂದ ಸಿಗುತ್ತೆ ಸರ್ ಅಂತ ಕೆಲವೊಬ್ರು ಹೇಳ್ಬೋದು. ಓಕೆ, ಸೊ ಸರ್ ನೀವು ರಬ್ಬರ್ ಗಿಡದಿಂದ, ಓಕೆ ಈ ರಬ್ಬರ್ ಗಿಡ ಅಂತ ಬರುತ್ತೆ, ಆ ರಬ್ಬರ್ ಗಿಡದಲ್ಲಿ ನಿಮಗೆ ರಬ್ಬರೇ ಸಿಗೋದಿಲ್ಲ ಡೈರೆಕ್ಟಾಗಿ. ಓಕೆ, ಲೆಟೆಕ್ಸ್ ಹಾಲು ಅಂತ ಸಿಗುತ್ತೆ. ಓಕೆ, ಈ ಲೆಟೆಕ್ಸ್ ಹಾಲು ಅಂತ ಸಿಗುತ್ತೆ. ಆ ಲೆಟೆಕ್ಸ್ ಹಾಲನ್ನು, ಓಕೆ ಆ ಲೆಟೆಕ್ಸ್ ಹಾಲನ್ನು ಸಂಸ್ಕರಣ ಮಾಡಬೇಕಾಗುತ್ತೆ. ಓಕೆ, ಈ ಲೆಟೆಕ್ಸ್ ಹಾಲನ್ನು ಸಂಸ್ಕರಣ ಮಾಡಬೇಕಾಗುತ್ತೆ. ಅದು ಸಂಸ್ಕರಣದ ಮಾಡಿದಾಗ ಮಾತ್ರ ಗಟ್ಟಿಯಾದ, ಓಕೆ ಗಟ್ಟಿಯಾದ ರಬ್ಬರ್ ಆಗುತ್ತೆ. ಓಕೆ, ಗಟ್ಟಿಯಾದ ರಬ್ಬರ್ ಆಗುತ್ತೆ. ಇಲ್ಲಾಂದರೆ ಮೆತ್ತಗೆ ಇರುತ್ತೆ, ನೀವು ಚಪ್ಪಲ್ ಹಾಕೊಂಡ್ರೆ ಹಂಗೆ ಅದು ಹಿಗ್ಗಿಗೆ ಹೋಗಿಬಿಡ್ತದೆ, ಸರಿನಾ? ಸೊ ಅದಕ್ಕೆ ಒಂದು ಪ್ರಕ್ರಿಯೆ ಅಂತ ಕರೀತಾರೆ. ಆ ಸಂಸ್ಕರಣ ಮಾಡೋಕ್ಕೆ ಒಂದು ಪ್ರಕ್ರಿಯೆ ಹೆಸರಿದೆ. ಯಾವುದು ಅಂದರೆ ವಲ್ಕನೈಜೇಷನ್ ಅಂತ ಕರಿತೀವಿ ನಾವು, ಸರಿನಾ? ಸೊ ಅದರಲ್ಲಿ ನಾವು ಒಂದು ಯಾವುದೋ ಒಂದು ಅಲೋಹ ಬಳಸ್ತೀವಿ ಅಂದರೆ ಸಲ್ಫರ್ ಅನ್ನುವ ಒಂದು ಅಲೋಹವನ್ನು ನಾವು ಬಳಸ್ತೀವಿ, ಸರಿನಾ? ಸೊ ಈ ವಲ್ಕನೈಜೇಷನ್ ಮಾಡಬೇಕು, ಆ ಲೆಟೆಕ್ಸ್ ಹಾಲಿನ ಜೊತೆ ಈ ಸಲ್ಫರನ್ನು ಸೇರಿಸಿದಾಗ ಯಾವ ಕ್ರಿಯೆ ಆಗುತ್ತೆ ಅಂದರೆ ವಲ್ಕನೀಕರಣ ಆಗುತ್ತೆ. ಓಕೆ, ಸೊ ಈ ಲೆಟೆಕ್ಸ್ ಹಾಲು ಪ್ಲಸ್ ಸಲ್ಫರ್ ಈಕ್ವಲ್ಸ್ ನಿಮಗೆ ವಲ್ಕನೈಜೇಷನ್. ಓಕೆ, ವಲ್ಕನೀಕರಣ ಅಂತ ಕರಿತೀವಿ. ಅಂದರೆ ಗಡಸಾಗ್ತದೆ. ಈ ರಬ್ಬರ್ ಹಾಲಿನ ಏನಿರುತ್ತಲ್ವಾ ಅದು ಗಡಸಾಗ್ತದೆ, ಯಾಕಂದರೆ ಮೆತ್ತಗೆ ಇರುತ್ತೆ. ಸೊ ರಬ್ಬರ್ ಅಂದರೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಅದು ಸ್ವಲ್ಪ ಬಾಳಿಕೆ ಬರುತ್ತೆ, ಅದಾದಂದರೆ ಬೇರೆ ಬೇರೆ ಕಾರ್ಯಗಳಿಗೆ ಅದನ್ನು ಯೂಸ್ ಮಾಡ್ಕೋಬೋದು ಅಂತ ಅಷ್ಟೇ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಈ ವಲ್ಕನೈಜೇಷನ್ ಒಂದು ಗೊತ್ತಾದಾಗ ನಿಮ್ಗೆ ಇನ್ನೊಂದು ಗೊತ್ತಾಗಬೇಕಾಗಿರುತ್ತೆ, ಏನು ಅಂದರೆ ಗ್ಯಾಲ್ವನೈಜೇಷನ್ ಅಂತ. ಓಕೆ, ಗ್ಯಾಲ್ವನೀಕರಣ ಅಂತ ಕರಿತೀವಿ ನಾವು, ಗಾಲ್ವನೀಕರಣ. ಓಕೆ, ಈ ಗಾಲ್ವನೀಕರಣ ಅಥವಾ ಗ್ಯಾಲ್ವನೈಜೇಷನ್ ಅಂತ ಹೇಳ್ತೀವಿ. ಗ್ಯಾಲ್ವನೈಜೇಷನ್, ಓಕೆ ಗ್ಯಾಲ್ವನೈಜೇಷನ್ ಅಂತ ಹೇಳ್ತೀವಿ ನಾವು. ಸೊ ಈ ಗ್ಯಾಲ್ವನೈಜೇಷನ್ ಅಥವಾ ಈ ಗ್ಯಾಲ್ವನೀಕರಣ ಅಂದರೆ ಏನು? ವಲ್ಕನೀಕರಣ ಅಂದರೆ ಈ ಸಲ್ಫರ್ನ ಸೇರಿಸಿ ಲೆಟೆಕ್ಸ್ ಹಾಲನ್ನ ಏನು ಮಾಡೋದು, ವಲ್ಕನೀಕರಣ ಪ್ರಕ್ರಿಯೆಯಿಂದ ಒಂದು ಗಟ್ಟಿ ಮಾಡೋದು. ಬಟ್ ಈ ಗ್ಯಾಲ್ವನೈಜೇಷನ್ ಅಂದರೆ ಏನು ಗೊತ್ತಾ? ಇವಾಗ ನಿಮ್ಮ ಕಬ್ಬಿಣದ ಯಾವುದಾದ್ರೂ ಒಂದು ವಸ್ತುಗಳಿರ್ತವೆ, ಕಬ್ಬಿಣದ ವಸ್ತುಗಳು. ಓಕೆ, ಈ ಕಬ್ಬಿಣದ ರಾಡ್ಗಳು ಅಥವಾ ಕಬ್ಬಿಣದ ಪೈಪ್ಗಳ ಮೇಲೆ ಒಂದು ಜಿಂಕ್ ಕೋಟಿಂಗ್ ಮಾಡ್ತಾರೆ. ಓಕೆ, ಈ ಜಿಂಕ್ ಕೋಟಿಂಗ್ ಮಾಡ್ತಾರೆ. ಯಾಕೆ ಕೋಟಿಂಗ್ ಮಾಡ್ತಾರೆ ಸರ್ ಅಂತ ಕೇಳಿದ್ರೆ, ಅದು ತುಕ್ಕು ಹಿಡಿಬಾರ್ದು ಅಂತ. ಓಕೆ, ಇವಾಗ ನೀವು ನೋಡಿರ್ಬೋದು, ಇವಾಗ ನೀವೇ ಚಿಕ್ಕವರಿದ್ದಾಗ, ಹುಡುಗರು ಹೇಳ್ತಾ ಇದ್ದೀನಿ. ಓಕೆ, ಚಿಕ್ಕವರಿದ್ದಾಗ ನಿಮ್ಮ ಸೈಕಲ್ ಇರುತ್ತೆ ಗೊತ್ತಾ? ಸೊ ಸೈಕಲ್ ರಿಮ್ ಏನಿರುತ್ತೆ ಅದು ಫುಲ್ ಬೆಳ್ಳಗೆ ಹೊಳಿತಿರುತ್ತೆ. ಓಕೆ, ಸೊ ಅದು ಕೆಲವೊಂದು ದಿನ ಆದ ನಂತರ ಅದಕ್ಕೆ ರಸ್ಟ್ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಬ್ರು ಏನು ಮಾಡ್ತೀರಾ, ಅದಕ್ಕೆ ಅದನ್ನು ಪ್ರಿವೆಂಟ್ ಮಾಡಬೇಕು ಅಂದರೆ, ಅದನ್ನು ತಡೆ ಹಿಡಿಬೇಕಂದ್ರೆ ಏನು ಮಾಡ್ತೀರಾ? ಪೇಂಟ್ ಹಚ್ತೀರಾ ಗೊತ್ತಾ ನೀವು? ಮ್ಯಾಕ್ಸಿಮಮ್ ಜನ ಪೇಂಟ್ ಹಚ್ಚಿರ್ತೀರ. ಇವಾಗ ಹಳ್ಳಿ ಕಡೆ ಎಲ್ಲ ನೀವು ನೋಡಿದ್ರೆ ಚಿಕ್ಕ ಹುಡುಗರು ಸಣ್ಣ ಏಜಲ್ಲಿ ಏನಂದರೆ ಪೇಂಟ್ ಹಚ್ಚೋದು, ಅದಕ್ಕೆ ಪೇಂಟ್ ಹಚ್ಚೋದು ಅದು ಇದು ಆಗೋದಿಲ್ಲ, ರಸ್ಟ್ ಆಗೋದಿಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ನಮಗೆ. ಸೊ ಅದಕ್ಕೆ ಪೇಂಟ್ ಹಚ್ಚಿದ್ರೆ ಅದು ನೀಟಾಗಿ ಕಾಣಿಸುತ್ತಾ? ಕಾಣಲ್ಲ ಅದು. ಸೊ ಅದಕ್ಕೆ ಏನು ಮಾಡ್ತಾರೆ, ಜಿಂಕ್
ಜಿಂಕ್ ಅದ್ರ ಮೇಲೆ ಕೋಟಿಂಗ್ ಮಾಡ್ತಾರೆ. ಓಕೆ, ಸೊ ಆ ಸ್ಟೀಲ್ ಮೇಲೆ, ಆ ಕಬ್ಬಿಣದ ಮೇಲೆ, ಆ ಬೇರೆ ಒಂದು ಲೋಹದ ಮೇಲೆ ಜಿಂಕ್ ಕೋಟಿಂಗ್ ಮಾಡ್ತಾರೆ. ಈ ಜಿಂಕ್ ಕೋಟಿಂಗ್ ಮಾಡೋದಕ್ಕೆ ನಾವು ಗ್ಯಾಲ್ವನೀಕರಣ ಅಂತ ಕರಿತೀವಿ. ಸರಿನಾ, ಗ್ಯಾಲ್ವನೈಸೇಷನ್ ಅಂತ ಕರಿತೀವಿ. ಈ ಗ್ಯಾಲ್ವನೀಕರಣದಲ್ಲಿ ಯಾವ ಒಂದು ಯಾವ ಒಂದು ಧಾತುವನ್ನು ಬಳಸ್ತಾರೆ ಅಂತ ಕೇಳ್ತಾರೆ ನಿಮಗೆ. ಯಾವ ಒಂದು ಧಾತು ಅಂದರೆ ಜಿಂಕ್ ಅನ್ನುವ ಒಂದು ಧಾತುವನ್ನು ಬಳಸ್ತಾರೆ. ಸರಿನಾ, ಇದು ಗೊತ್ತಿರಲಿ ನಿಮಗೆ. ಈ ಗ್ಯಾಲ್ವನೀಕರಣವು ಕೂಡ ಗೊತ್ತಿರಬೇಕು, ಹಾಗೆ ವಲ್ಕನೀಕರಣವು ಕೂಡ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸರಿನಾ, ಹಾಗೆ ನೀವು ಲೆಡ್ ಪೆನ್ಸಿಲ್ ಅಂತ, ಓಕೆ, ಲೆಡ್ ಪೆನ್ಸಿಲ್ ಅದು. ಸೊ ಲೆಡ್ ಪೆನ್ಸಿಲ್ ಅಂತ ನೀವು ಕೇಳಿರ್ತೀರಾ. ಸರ್ ಲೆಡ್ ಪೆನ್ಸಿಲ್ ಅಂದರೆ ಬರೀತಿರ್ತೀರಾ ಅಲ್ವಾ, LKG UKG ಎಲ್ಲ ಇದ್ದಾಗ. ಇವಾಗಾದರೂ ಕೂಡ ನೀವು ಬರೆದ್ರೆ ಅಳಸಕ್ಕೆ ಬರುತ್ತೆ, ಗೊತ್ತಾ? ಸೊ ಆ ರೀತಿಯ ಪೆನ್ಸಿಲ್ ಏನಿದೆ ಅಲ್ವಾ, ಅದನ್ನು ನಾವು ಲೆಡ್ ಪೆನ್ಸಿಲ್ ಅಂತ ಕರಿತೀವಿ. ಈ ಲೆಡ್ ಪೆನ್ಸಿಲಲ್ಲಿ ಈ ಲೆಡ್ನ ಪರ್ಸೆಂಟೇಜ್ ಎಷ್ಟು ಅಂತ ಕೇಳ್ತಾನೆ. ಓಕೆ, ಸೊ ಈ ಲೆಡ್ ಪೆನ್ಸಿಲಲ್ಲಿ ಲೆಡ್ನ ಪರ್ಸೆಂಟೇಜ್ ಎಷ್ಟು? ಆಪ್ಷನ್ ಕೊಡ್ತಾನೆ 100, ಆಪ್ಷನ್ ಬಿ ಕೊಡ್ತಾನೆ 90, ಆಪ್ಷನ್ ಸಿ ಕೊಡ್ತಾನೆ 50, ಆಪ್ಷನ್ 4 ಕೊಡ್ತಾನೆ 0% ಅಂತ. ಓಕೆ, ಸೊ ಯಾವುದಾಗುತ್ತೆ? 0% ಆಗುತ್ತೆ. ಓಕೆ, ಲೆಡ್ ಪೆನ್ಸಿಲ್ ಅಂತ ಹೆಸರಲ್ಲಿ ಲೆಡ್ ಇದೆ, ಬಟ್ ಅದರಲ್ಲಿ ಲೆಡ್ ಇಲ್ಲ ಸರ್. ಓಕೆ, ಸೊ ಲೆಡ್ ಪೆನ್ಸಿಲಲ್ಲಿ ನಿಮಗೆ ಲೆಡ್ ಸಿಗೋದೇ ಇಲ್ಲ. ಓಕೆ, ಅದರಲ್ಲಿ ಆ ಲೆಡ್ ಪೆನ್ಸಿಲಲ್ಲಿ ನಿಮಗೆ 100% ಸಿಗೋದು ಯಾವುದಂದ್ರೆ ಈ ಗ್ರಾಫೈಟ್ ಸಿಗುತ್ತೆ. ಓಕೆ, ಲೆಡ್ ಪೆನ್ಸಿಲಲ್ಲಿ ಆಲ್ವೇಸ್ ಇರೋದು ಗ್ರಾಫೈಟ್. ಓಕೆ, ಇದು ಗೊತ್ತಿರಲಿ ನಿಮಗೆ. ಸರಿನಾ, ಹಾಗೆ ನಿಮ್ಮ ಈ ಕಡ್ಡಿ ಡಬ್ಬಿ ಇರುತ್ತೆ, ಗೊತ್ತಾ? ಸೊ ಮ್ಯಾಚ್ ಬಾಕ್ಸು, ಅಥವಾ ನೀವು ಬೇರೆ ಬೆಂಕಿಪಟ್ಟಣ ಅಂತ ಹೇಳ್ಬೋದು ಬೇರೆ ಬೇರೆ ಭಾಷೆಯಲ್ಲಿ, ಮೀನ್ಸ್ ನಮ್ಮ ರೀಜನಲ್ ಲ್ಯಾಂಗ್ವೇಜಲ್ಲಿ ನೀವು ಬೇರೆ ಬೇರೆ ಕೂಡ ಹೇಳ್ಬಹುದು. ಸೊ ಅದರಲ್ಲಿ ಯಾವ್ದು ಯೂಸ್ ಮಾಡ್ತಾರೆ ಅಂದರೆ ರಂಜಕ ಯೂಸ್ ಮಾಡ್ತಾರೆ. ಓಕೆ, ರಂಜಕ ಯೂಸ್ ಮಾಡ್ತಾರೆ, ಅದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಅಯೋಡಿನ್. ಓಕೆ, ಈ ಅಯೋಡಿನ್ ಎದರಲ್ಲಿ ಇರುತ್ತೆ? ನೀವು ತಿನ್ನೋ ಉಪ್ಪು. ಓಕೆ, ಅಯೋಡಿನ್ ಯುಕ್ತ ಉಪ್ಪು. ಓಕೆ, ಅಯೋಡಿನ್ ಉಪ್ಪು, ಅಯೋಡಿನೈಸ್ಡ್ ಸಾಲ್ಟ್ ಅಂತ ಬರುತ್ತೆ, ಕೇಳಿರ್ತೀರಲ್ವಾ? ನಿಮ್ಮ ಟಾಟಾ ಉಪ್ಪು, ಬೇರೆ ಬೇರೆ ಉಪ್ಪು, ಸಂಗೀತ ಉಪ್ಪು, ಯಾವುದು ಸ್ನೇಹ ಉಪ್ಪು, ಏನೇನೋ ಬರುತ್ತೆ, ಗೊತ್ತಾ? ಅದ್ರ ಮೇಲೆ ಎಲ್ಲ ಬರೆದಿರ್ತಾರೆ ನೋಡಿ, ಅಯೋಡಿನ್ ಯುಕ್ತ ಉಪ್ಪು ಅಂತ. ಸೊ ಉಪ್ಪಿನಲ್ಲಿ ಯಾವುದಿರುತ್ತೆ ಅಂದರೆ ಈ ಅಯೋಡಿನ್ ಇರುತ್ತೆ. ಸರಿನಾ, ಗೊತ್ತಿರಲಿ. ಹಾಗೆ ಈ ಅಯೋಡಿನ್ ಕೊರತೆಯಿಂದ ಒಂದು ರೋಗ ಬರುತ್ತೆ ಅಂತ ಕೇಳ್ತಾನೆ ನಿಮಗೆ. ಅಯೋಡಿನ್ ಕೊರತೆಯಿಂದ ಯಾವೊಂದು ರೋಗ ಬರುತ್ತೆ? ಸರಳ ಗಳಗಂಡ. ಓಕೆ, ಯಾವ ಗಳಗಂಡ? ಸರಳ ಗಳಗಂಡ. ಓಕೆ, ಗಳಗಂಡ. ಅಯೋಡಿನ್ ಏನಿದೆ, ಅಯೋಡಿನ್ ಕೊರತೆ ಆದರೆ ಸರಳ ಗಳಗಂಡ ಬರುತ್ತೆ. ಯಾವ ಒಂದು ಭಾಗಕ್ಕೆ ಬರುತ್ತೆ ಅಂದರೆ ನಮ್ಮ ಕುತ್ತಿಗೆಯ ಭಾಗ ದಪ್ಪ ಆಗುತ್ತೆ. ಓಕೆ, ಕುತ್ತಿಗೆಯ ಅಲ್ಲಿ ಥೈರಾಯ್ಡ್ ಅನ್ನೋ ಒಂದು ಗ್ರಂಥಿ ಇದೆ, ಆ ಗ್ರಂಥಿ ಏನಾಗುತ್ತೆ? ದೊಡ್ಡದಾಗುತ್ತೆ. ಸರಿನಾ, ಸೊ ದೊಡ್ಡದಾಗುತ್ತೆ. ದೊಡ್ಡದು ಯಾಕಾಗುತ್ತೆ ಅಂದರೆ ಅಲ್ಲಿ ಅಯೋಡಿನ್ ನನಗೆ ಬೇಕು, ಉಪ್ಪು ಬೇಕು, ಅದು ಜಾಸ್ತಿ ಅಗಲ ಮಾಡಿ ಆದ್ರೂ ನಾವು ಉಪ್ಪು ತೊಗೋತೀನಿ, ಕೆಳಗೆ ಹೋಗೋದು ಅಂತ ಅದು ದೊಡ್ಡದಾಗುತ್ತೆ. ಸರಿನಾ, ಇದು ಗೊತ್ತಿರಲಿ ನಿಮಗೆ. ಸೊ ಸರಳ ಗಳಗಂಡ ಯಾವುದರ ಕೊರತೆಯಿಂದ ಬರುತ್ತೆ? ಈ ಅಯೋಡಿನ್ ಕೊರತೆಯಿಂದ ಬರುತ್ತೆ. ಸರಿನಾ, ಇಷ್ಟು ನಿಮಗೆ ಗೊತ್ತಿರಲಿ ಕಾನ್ಸೆಪ್ಟ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸಾಮಾನ್ಯವಾಗಿ ಹೃದಯದ ಬಡಿತದ ದರವನ್ನು ಹೀಗೆ ಎಳೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ಸೊ ಸಾಮಾನ್ಯವಾಗಿ ಹೃದಯದ ಬಡಿತದ ದರವನ್ನು ಹೇಗೆ ಎಳಿತೀವ್ರಿ? ಇವಾಗ 1 ನಿಮಿಷಕ್ಕೆ ಎಷ್ಟು ಬಡಿತದ ಅಂತ ಕೇಳ್ತೀವ, ಅಥವಾ 1 ಸೆಕೆಂಡಿಗೆ ಎಷ್ಟು ಬಡಿದಿದೆ ಅಂತ ಕೇಳ್ತೀವ? ಓಕೆ, ಪ್ರತಿ ಸೆಕೆಂಡಿಗೆ ನಾಡಿದಾರ, ನಿಮಿಷಕ್ಕೆ ನಾಡಿದಾರ, ಗಂಟೆಗೆ ನಾಡಿದಾರ, ಮೇಲಿನ ಯಾವುದು ಅಲ್ಲ, ನಿಮಿಷಕ್ಕೆ ನಾಡಿದಾರ. ಓಕೆ, 1 ನಿಮಿಷದಲ್ಲಿ ನಿನ್ನ ಹೃದಯ ಬಡಿತ ಎಷ್ಟು ಬಡಿತಾ ಇದೆ ಗುರು, ನಿನ್ನ ನಾಡಿ ಎಷ್ಟು ಬಡಿತಾ ಇದೆ ಅಂತ ಚೆಕ್ ಮಾಡ್ತೀವಿ. ಓಕೆ, ಸೊ ಪಲ್ಸ್ ರೇಟ್ ಅಂತ ಚೆಕ್ ಮಾಡ್ತೀವಿ ನಾವು. ಸರಿನಾ, ಇದು ಗೊತ್ತಿರಲಿ ನಿಮಗೆ. ಹಾಗೆ ಬ್ಲಡ್ ಪ್ರೆಷರನ್ನು ಯಾವುದರಲ್ಲಿ ಎಳಿತೀವಿ ನಾವು? ಓಕೆ, ಬ್ಲಡ್ ಪ್ರೆಷರನ್ನು ಯಾವ ಒಂದು ಮಾಪನದಲ್ಲಿ ಎಳಿತೀವಿ ಅಂತ ಕೇಳ್ತಾನೆ. ಯಾವುದೊಂದು ಅಪಾರ್ಟಸ್ ಯೂಸ್ ಮಾಡ್ತೀವಿ ಅಂತ ಕೇಳ್ತಾನೆ. ಓಕೆ, ಸ್ಪಿಗ್ಮೋ ಮ್ಯಾನೋಮೀಟರ್. ಓಕೆ, ಸ್ಪಿಗ್ಮೋ ಮ್ಯಾನೋಮೀಟರ್ ಅಂತ ಬರುತ್ತೆ. ಇದನ್ನು ನಾವು BP, ಓಕೆ, ಬ್ಲಡ್ ಪ್ರೆಷರನ್ನು ಅಳತೆ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಸ್ಪಿಗ್ಮೋ ಮ್ಯಾನೋಮೀಟರ್ ಅಂತ. ಓಕೆ, ಸೊ ನಿಮ್ಮ BP ಎಷ್ಟಿರಬೇಕು? ಸಾಮಾನ್ಯ ಮನುಷ್ಯನ BP ಎಷ್ಟಿರಬೇಕು ಅಂದರೆ 120/80 ಇರಬೇಕು. ಸರ್ ನನಗೆ BPನೇ ಇಲ್ಲ ಸರ್. ಇದೆ ಸರ್, ನಿಮಗೂ ಕೂಡ BP ಇದೆ, ಬಟ್ ನಿಮಗೆ ಎಷ್ಟಿದೆ BP ಅಂದರೆ 120/80 ಇದೆ. ಅದಕ್ಕೆ ನಿಮಗೆ BP ಇಲ್ಲ ಅಂತ ಹೇಳ್ತಾರೆ ಯಾರು? ಡಾಕ್ಟ್ರು. ಬಟ್ ನಿಮಗೂ ಕೂಡ ಇದು ನಾರ್ಮಲ್ ಇದು BP ಇದೆ. ಬಟ್ BP ಅಂದರೆ ಹೇಗೆ ಅಂದರೆ ಒಂದು ಹೈ BP ಅಂತ ಬರುತ್ತೆ, ಇನ್ನೊಂದು ಲೋ BP ಅಂತ ಬರುತ್ತೆ. ಲೋ BP ಅಂದರೆ ಈ 80 ಏನಿದೆ ಅಲ್ವಾ, 80ಗಿಂತ ಕಡಿಮೆ ಇರುತ್ತೆ ಅವ್ರ BP. ಮೀನ್ಸ್ ಈ 80 ಅಂದರೆ ಇವಾಗ ಒಂದು 60. ಓಕೆ, ಡಯಾಸ್ಟೋಲಿಕ್ ಏನಿದೆ ಅಂದರೆ ಒಂದು 60 ಇರುತ್ತೆ. ಅದಾದ ನಂತರ ಹೈ BP ಅಂದರೆ ಈ 180 ಇದೆ ಅಲ್ವಾ, 160 ಎಲ್ಲ ಆಗಿರುತ್ತೆ ಒಬ್ಬೊಬ್ರದ್ದು, ಇನ್ನೂ 160 ದಾಟಿ ಹೋದವ್ರು ಇದ್ದಾರೆ. ಓಕೆ, ಬಟ್ ಈ ಹೈ BP ಆದರೆ ಅಷ್ಟು ಪ್ರಾಬ್ಲಮ್ ಅಲ್ಲ. ಲೋ BP ಎಷ್ಟಾಗುತ್ತೆ ಅಲ್ವಾ, ಅವರು ಮೇಲೆ ಶಿವನ ಹತ್ರ ಹಾಗೆ ಸ್ವಲ್ಪ ಪ್ರಯಾಣ ಸ್ವಲ್ಪ ಬೆಳೆಸಿದ್ದಾರೆ ಅಂತ ಅದರ ಅರ್ಥ. ಓಕೆ, ಲೋ BP ಆದರೆ ಅವರು ಉಳಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಸರಿನಾ, ಬಟ್ ಹೈ BP ಇದ್ರೆ ಅವರು ಉಳಿಬಹುದೇನೋ, ಬಟ್ ಲೋ BP ಆದರೆ ಅವ್ರಿಗೆ ಹೆವಿ ಕಷ್ಟ ಆಗುತ್ತೆ. ಅದಕ್ಕೆ ಲೋ BP ಆದಾಗ ಫುಲ್ ಹೇಗೆ ಅಂದರೆ ಅವರು ಬಾಡಿ ಮೇಲೆ ನಿಯಂತ್ರಣ ಕಳ್ಕೊಂಡ್ಬಿಡ್ತಾರೆ, ಒಮ್ಮೆ ಹಾಸ್ಪಿಟಲೈಸ್ಡ್ ಆಗ್ತಾರೆ. ನೋಡಿ ಬೇಕಾದರೆ ನೀವು. ಸರಿನಾ, ಸೊ ಈ 120ಗೆ ನಾವು ಸಿಸ್ಟೋಲಿಕ್ ಅಂತ ಕರೆದ್ರೆ ಈ 80ಗೆ ನಾವು ಡಯಾಸ್ಟೋಲಿಕ್ ಅಂತ ಕರಿತೀವಿ. ಸರಿನಾ, ಇದು ಬ್ಲಡ್ ಪ್ರೆಷರಲ್ಲಿ ಗೊತ್ತಿರಲಿ ನಿಮಗೆ. ನಮ್ಮ ನಾರ್ಮಲ್ ಮನುಷ್ಯನ ಬ್ಲಡ್ ಪ್ರೆಷರ್ ಎಷ್ಟಿರುತ್ತೆ ಅಂದರೆ 120/80 ಆಗಿರುತ್ತೆ. ಸರಿನಾ, ಇದು ಗೊತ್ತಿರಲಿ ನಿಮಗೆ. ಸೊ ಸಾಮಾನ್ಯವಾಗಿ ಹೃದಯದ ಬಡಿತ ದರವನ್ನು ಹೇಗೆ ಎಳಿತೀವಿ? 1 ನಿಮಿಷಕ್ಕೆ ಎಷ್ಟು ಸರಿ ಬಡ್ತದೆ ಅಂತ ಹೃದಯ ಎಷ್ಟು ಸರಿ ಬಡಿತದೆ? 72 ಸರಿ ಬಡಿತದೆ. ಓಕೆ, 1 ನಿಮಿಷಕ್ಕೆ ಎಷ್ಟು ಸರಿ ಬಡಿತದೆ ನಮ್ಮ ಹೃದಯ ಅಂತ ಕೇಳಿದ್ರೆ 72 ಸರಿ ಬಡಿತದೆ. ಎಕ್ಸಾಮ್ ಸೆಂಟ್ರಿಗೆ ಹೋಗಿ, ಎಕ್ಸಾಮ್ ಸೆಂಟರ್ ಹಾಲಲ್ಲಿ, ಇನ್ನೂ ಎಕ್ಸಾಮ್ ಸೆಂಟ್ರಿಗೆ ಹೋಗಿರಲಿಲ್ಲ, ಅಲ್ಲೇ ಗೇಟಲ್ಲಿ ನಿಂತಿರ್ತೀರ, ಅವಾಗ ಎಷ್ಟು ಸರಿ ಬಡಿತಿರ್ತದೆ? ಒಂದು 90 ಬಡಿತಿರ್ತದೆ.
ಚೆಕ್ ಮಾಡ್ಕೊಳ್ಳಿ ಬೇಕಾದರೆ. ಓಕೆ, ಒಂದು 90 ಬಡಿತಿರ್ತದೆ. ಹಾಗೆ ಎಕ್ಸಾಮ್ ಸೆಂಟ್ರ್ ಒಳಗಡೆ ಹೋದಾಗೆ ನಿಮ್ಮ ಯಾವುದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ, ಏನೋ ಚೆಕ್ ಮಾಡ್ತಿರ್ತಾರಲ್ವಾ ಅಲ್ಲಿ ಒಳಗಡೆ ಬಿಡುವಾಗ. ಸೊ ಅಲ್ಲಿ ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ, ಏನೋ ಒಂದು 5 ನಿಮಿಷ ನಿಲ್ಲಮ್ಮ, ಒಂದು 5 ನಿಮಿಷ ಇಲ್ಲಿ ಸೈಡಿಗೆ ನಿಲ್ಲಪ್ಪ ನೀನು ಅಂತ ಅಂದಾಗ ಅವಾಗ 110 ಆಗಿರುತ್ತೆ ನಿಮ್ಮ BP. ಓಕೆ, ನಿಮ್ಮ ಬ್ಲಡ್ ಪ್ರೆಷರ್ ಏನಿದೆ ಅಲ್ವಾ, ಸಾರಿ ನಿಮ್ಮ ಹೃದಯ ಬಡಿತ 5:90 ಆಗಿಬಿಟ್ಟಿರುತ್ತೆ. 72 ಸರಿ ನಾರ್ಮಲ್ ಬಡ್ಕೋಬೇಕು, ಬಟ್ 110 ಹೋಗಿರುತ್ತೆ. ಯಾಕೆ? ಜಾಸ್ತಿ ನರ್ವಸ್ ಆಗಿರ್ತೀವಿ ಅಲ್ಲಿ, ಸರಿನಾ. ಎಕ್ಸಾಮಲ್ಲಿ ಕುಂತು ಎಲ್ಲ ಗೊತ್ತಿದೆ ಅಂದಾಗ ರಿಟರ್ನ್ ಮತ್ತೆ 72ಕ್ಕೆ ಬರುತ್ತೆ. ಹಾಗೆ ಸರ್ ಎಲ್ಲರಿಗೂ 72 ಇದೆಯಾ? ಇಲ್ಲ. ಚಿಕ್ಕ ಮಕ್ಕಳೇನಿದಾರಲ್ವಾ, ಚಿಕ್ಕ ಮಕ್ಕಳಿಗೆ 110ಗಿಂತ ಜಾಸ್ತಿ ಬಡೀತದೆ ಅವ್ರ ಹೃದಯ. ಓಕೆ, 110 ಅಂತ. ಓಕೆ, 110ಗಿಂತ ಜಾಸ್ತಿ ಬಡೀತದೆ. ಇವಾಗ ಒಂದು ವ್ಯಕ್ತಿಯ ಆಕಾರ, ಓಕೆ, ಮೀನ್ಸ್ ಇವಾಗ ನಾನು ಒಂದು 80 ಕಿಲೋ ಇದ್ದೀನಿ, ಅದಾದ ಒಂದು 80 ವಯಸ್ಸಿನ ವ್ಯಕ್ತಿ ಇದ್ದೀನಿ ಅಂದರೆ ನನಗೆ ಜಾಸ್ತಿ ಬಡೀತಿರ್ತದೆ ಹೃದಯ. ಓಕೆ, ಯಾಕೆಂದರೆ ನನಗೆ ಎಲ್ಲ ದೇಹದಲ್ಲಿ ರಕ್ತ ಓಡಾಡಬೇಕು ಜಾಸ್ತಿ. ಹೇಗೆ ಅಂದರೆ ಸಪ್ಲೈ ಮಾಡಬೇಕು ಅಂತ. ಓಕೆ, ಹೀಗೆ ತಿಳ್ಕೊಂಡಿದ್ರೆ ತಪ್ಪು. ಓಕೆ, ಸೊ ಜಾಸ್ತಿ ನಮಗೆ ವಯಸ್ಸಾದಾಗ ನಮ್ಮ ಹೃದಯ ಬಡಿತ ಏನಾಗುತ್ತೆ ಅಂದರೆ ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಸೊ ನಮ್ಮ ಹೃದಯ ಬಡಿತ ಕಡಿಮೆ ಆಗ್ತಾ ಬರುತ್ತೆ. ಬಟ್ ನಾವು ಚಿಕ್ಕವರಿದ್ದಾಗ, ಓಕೆ, ನಮ್ಮ ಚಿಕ್ಕವರಿದ್ದಾಗ ಇವಾಗ ಹುಟ್ಟಿದ 1 ತಿಂಗಳಿಂದ ಅಥವಾ ಹುಟ್ಟಿದ 1ನೇ ದಿನದಿಂದನೇ ನಮ್ಮ ಹೃದಯ ಬಡಿತ ಜಾಸ್ತಿನೇ ಇರುತ್ತೆ. ಸೊ ಎಲ್ಲಿವರೆಗೆ ನಿಮಗೆ ಒಂದು 4-5 ವರ್ಷದವರೆಗೂ ನಿಮಗೆ ಹೃದಯ ಬಡಿತ ಜಾಸ್ತಿನೇ ಇರುತ್ತೆ. ಮುಂದೆ ಕಡಿಮೆ ಆಗ್ತಾ ನಾರ್ಮಲ್ 72ಕ್ಕೆ ಬರುತ್ತೆ ನಿಮ್ಮದು, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಹಾಗೆ ಅತಿ ಹೆಚ್ಚು ಹೃದಯದ ಬಡಿತವನ್ನು ಹೊಂದಿರತಕ್ಕಂತಹ ಭೂಮಿಯ ಮೇಲಿನ ಪ್ರಾಣಿ ಯಾವುದು ಅಂತ ಕೇಳ್ತೇನೆ ನಿಮಗೆ. ಓಕೆ, ಭೂಮಿಯ ಮೇಲೆ ಅತಿ ಹೆಚ್ಚು ಹೃದಯ ಬಡಿತ ಹೊಂದಿರೋ ಪ್ರಾಣಿ ಯಾವುದು? ಪ್ರಾಣಿ ಅಥವಾ ಪಕ್ಷಿ ಯಾವುದೋ ಒಂದು, ಅಂದರೆ ಹಮ್ಮಿಂಗ್ ಬರ್ಡ್ ಅಂತ ಬರುತ್ತೆ ನಿಮಗೆ. ಓಕೆ, ಈ ಹಮ್ಮಿಂಗ್ ಬರ್ಡ್ ಏನಿದೆ ಗೊತ್ತಾ, ಅತ್ಯಂತ ಚಿಕ್ಕ ಪಕ್ಷಿ ಇದು. ಇಡೀ ಜಗತ್ತಿನಲ್ಲಿ ಅತ್ಯಂತ ಚಿಕ್ಕ ಪಕ್ಷಿ ಯಾವುದಂದ್ರೆ ಹಮ್ಮಿಂಗ್ ಬರ್ಡ್ ಅಂತ ಹೇಳ್ತೀವಿ. ಇದು 1 ನಿಮಿಷಕ್ಕೆ 1024 ಸಮಥಿಂಗ್ ಇಷ್ಟು ಸರಿ ಬಡ್ಕೊಳ್ತದೆ. ಮೀನ್ಸ್ 1000ಕ್ಕಿಂತ ಜಾಸ್ತಿ ಟೈಮ್ ಬಡ್ಕೊಳ್ತದೆ ಇದರ ಹೃದಯ. ಯಾಕೆಂದರೆ ಚಿಕ್ಕದಿದೆ, ಇದು ಆಕಾರದಲ್ಲಿ ಚಿಕ್ಕದಿದೆ, ಅದಕ್ಕೆ ಹೃದಯ ಏನು ಮಾಡುತ್ತೆ, ಜಾಸ್ತಿ ಬಡ್ಕೊಳ್ಳುತ್ತೆ. ಅದೇ ಆನೆ. ಓಕೆ, ಆನೆ ಏನಿದೆ ಗೊತ್ತಾ, ಆನೆ ಅತಿ ದೊಡ್ಡದಿದೆ. ಓಕೆ, ಇಡೀ ಭೂಮಿ ಮೇಲೆ ಅತಿ ದೊಡ್ಡದಿರೋ ಒಂದು ಪ್ರಾಣಿ ಯಾವುದಂದ್ರೆ ಆನೆ. ಅದು ಯಾವುದು? ಆಫ್ರಿಕನ್ ಆನೆ. ಈ ಆಫ್ರಿಕನ್ ಆನೆಯ ಹೃದಯ ಬಡಿತ 1 ನಿಮಿಷಕ್ಕೆ ಎಷ್ಟು ಬಡ್ಕೋಬಹುದು ಅಂತ ಹೇಳ್ಬೋದಾ ನೀವು? ಇದು ಎಷ್ಟು ಅಂದರೆ ನಮ್ಮ ಮಾನವನಿಗಿಂತ ಅತಿ ಕಡಿಮೆ ಅಂದರೆ ಕಡಿಮೆ ಬಡ್ಕೊಳ್ತದೆ. ಎಷ್ಟು ಅಂತ ಹೇಳ್ಬೋದಾ? ಇದೊಂದು ಹೇಳಿ ನೋಡೋಣ. ಕಡಿಮೆ ಬಡ್ಕೊಳ್ಳೋದು ಆನೆ, ಹೆಚ್ಚಿಗೆ ಬಡ್ಕೊಳ್ಳೋದು ಹಮ್ಮಿಂಗ್ ಬರ್ಡ್. ಬಟ್ ಆನೆ ಎಷ್ಟು ಬಡ್ಕೊಳ್ತದೆ 1 ನಿಮಿಷಕ್ಕೆ? ಸರಿನಾ, ಅದೊಂದು ಕಾಮೆಂಟ್ ಮಾಡಿ ನೋಡೋಣ. ಆ್ಯಂಡ್ ದೆನ್ ನೆಕ್ಸ್ಟ್ 28ನೇ ಪ್ರಶ್ನೆ ಏನಿದೆ ಅಂದರೆ ಕಾನ್ಕೇವ್ ಲೆನ್ಸ್ನಿಂದ ರೂಪುಗೊಂಡ ಚಿತ್ರವು ಯಾವಾಗಲೂ ಏನಾಗಿರುತ್ತದೆ? ಓಕೆ, ಕಾನ್ಕೇವ್ ಮತ್ತು ಕಾನ್ವೆಕ್ಸು ಅಂತ 2 ಲೆನ್ಸ್ ಬರ್ತವೆ ನಿಮಗೆ. ಓಕೆ, ವಾಟ್ ಈಸ್ ಕಾನ್ಕೇವ್, ವಾಟ್ ಈಸ್ ಕಾನ್ವೆಕ್ಸ್? ಇವಾಗ ನೀವು ಚಸ್ಮಾ ಇದ್ದವ್ರು ಯಾರು ನನ್ನ ಕ್ಲಾಸ್ನ ಕೇಳ್ತಾ ಇರಲ್ಲ. ಯಾಕಂದರೆ ನೀವು ಚಸ್ಮಾ ಇದ್ದರೆ ನೀವು ಸೆಲೆಕ್ಟ್ ಆಗೋದಿಲ್ಲ. ಓಕೆ, ಸೊ ಸೆಲೆಕ್ಷನ್ ಆಗೋದಿಲ್ಲ, ಸೊ ಅದಕ್ಕೆ ನೀವು ಕೇಳೋದಿಲ್ಲ. ಬಟ್ ನಿಮಗೆ ಇದು ಏನು ಬೇಕಾಗಿಲ್ಲ. ಓಕೆ, ನಿಮ್ಮ ಫ್ರೆಂಡ್ ಯಾರಾದರೂ ಅವರು ಕೂಡ ಆರ್ಮಿಗೆ ಹೋಗಬೇಕು ಅಂತ ಇರ್ತಾರೆ, ಬಟ್ ಅವರಿಗೆ ಚಸ್ಮಾ ಇರುತ್ತೆ. ಬಟ್ ಅವರು ಯಾವ ಒಂದು ಲೆನ್ಸ್ನ ಯೂಸ್ ಮಾಡ್ತಾರೆ ಹೇಳ್ಬೋದಾ? ಅವರಿಗೆ ಚಸ್ಮಾ ಇದೆ, ಆ ಚಸ್ಮಾದಲ್ಲಿ ಯಾವ ಒಂದು ಲೆನ್ಸ್ನ ಯೂಸ್ ಮಾಡ್ತೀವಿ ಬೇಕಲ್ವಾ? ನೆನ್ಪಿಟ್ಕೊಳ್ಳಿ ಹೀಗೆ. ಓಕೆ, ಕಾನ್ಕೇವ್ ಲೆನ್ಸನ್ನು ಯೂಸ್ ಮಾಡ್ಕೊಳ್ತೀವಿ ನಾವು. ಓಕೆ, ಯಾವುದು? ಕಾನ್ಕೇವ್ ಲೆನ್ಸನ್ನು. ಕಾನ್ಕೇವ್, ನಾಟ್ ಅ ಕಾನ್ವೆಕ್ಸ್ ಅಲ್ಲ, ಕಾನ್ಕೇವೇ ಯೂಸ್ ಮಾಡ್ತೀವಿ ನಾವು ಅದರಲ್ಲಿ, ಸರಿನಾ. ಸೊ ಕಾನ್ಕೇವ್ ಹೇಗೆ, ಅವ್ರ ಕಣ್ಣು ಇಲ್ಲಿ ಒಳಗಡೆ ಇದೆ ಅಂದರೆ, ಓಕೆ, 1 ಸೆಕೆಂಡ್. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಇಲ್ಲಿ ಕಣ್ಣುಗಳಿದ್ದಾವೆ, ಇಲ್ಲಿ ಒಂದು ಮೂಗಿದೆ. ಓಕೆ, ಸೊ ಇದು ಎಕ್ಸ್ಟ್ರಾ, ಇಲ್ಲೊಂದು ಕಣ್ಣಿದೆ ಅಂತ ಅನ್ಕೊಳ್ಳಿ. ಓಕೆ, ಇಲ್ಲಿ ಕಣ್ಣು ಮೇಲೆ ಒಂದು ಚಸ್ಮಾ ಇದೆ. ಓಕೆ, ಸೊ ಈ ಚಸ್ಮಾ ಏನಿದೆ ಅಲ್ವಾ, ಈ ಒಂದು ಕನ್ನಡಕ ಏನಿದೆ ಅಲ್ವಾ, ಆ ಕನ್ನಡಕ ಒಳಗಡೆ ಹೀಗೆ ಕೇವ್ ರೀತಿ ಇರುತ್ತೆ. ನೋಡಿದ್ದೀರಾ ನೀವು ಯಾರಾದರೂ? ಓಕೆ, ಹೀಗಿರುತ್ತೆ ಚಸ್ಮಾ. ಹೆಂಗಿರುತ್ತೆ? ಹಿಂಗಿರುತ್ತೆ. ಓಕೆ, ಒಳಗಡೆ ಹಿಂಗೆ ಉಬ್ಬಿರೋದಿಲ್ಲ, ಅದು ಒಳಗಡೆ ಹಿಂಗೆ ಕೇವ್ ರೀತಿ ಇರುತ್ತೆ. ಓಕೆ, ಸೊ ಅದಕ್ಕೆ ನಾವು ಏನಂತ ಹೇಳ್ತೀವಿ? ಕಾನ್ಕೇವ್ ಅಂತ ಹೇಳ್ತೀವಿ ಅದನ್ನು. ಓಕೆ, ಕಾನ್ಕೇವ್. ಏನಾದರೂ ಅದು ಹೊರಗಡೆ ಹಿಂಗೆ ಉಬ್ಬಿತ್ತು ಅಂದರೆ, ಓಕೆ, ಇದನ್ನು ಹೊರಗಡೆ ಸೈಡ್ ಅಂತ ನೋಡಿದ್ರೆ, ಇದು ಹೊರಗಡೆ ಹೀಗೆ ಉಬ್ಬಿತ್ತು ಅಂದರೆ ಅದನ್ನು ನಾವು ಕಾನ್ವೆಕ್ಸ್ ಅಂತ ಕರಿತೀವಿ. ಏನಾದರೂ ಹೀಗಾಗಿತ್ತು, ಸೊ ಈ ಸೈಡಿಂದ ನೋಡ್ಕೊತಿದ್ವಿ ನಾವು ಅಂತ ನೋಡಿದ್ರೆ ಅದನ್ನು ನಾವು ಕಾನ್ಕೇವ್ ಅಂತ ಹೇಳ್ತೀವಿ. ಓಕೆ, ಕಾನ್ಕೇವ್ ಅಂದರೆ ಒಳಗಡೆಯಿಂದ ಹೀಗೆ ಕೇವ್ ರೀತಿ ಶೇಪ್ ಆಗಿರುತ್ತೆ, ಸರಿನಾ. ಸೊ ಅದರಲ್ಲಿ ಚಿತ್ರ ಯಾವ ರೀತಿ ಇರುತ್ತೆ? ಇವಾಗ ನಿಮ್ಮ ಫ್ರೆಂಡ್ ಹಾಕ್ಕೊಂಡಿರೋ ಒಂದು ಚಸ್ಮಾ, ಒಂದು ಕನ್ನಡಕ ಕಾನ್ಕೇವ್ ಅಂತ ಹೇಳಿದೆ. ಅವನಿಗೆ ಹೇಗೆ ಕಾಣುತ್ತೆ ಅನ್ನೋದು ಮಾತ್ರ ಇಲ್ಲಿ ಕೇಳಿದ್ದಾನೆ. ಓಕೆ, ಅವನಿಗೆ ಇಮೇಜ್ ಹೇಗೆ ಕಾಣುತ್ತೆ? ಇವಾಗ ನೀವು ಮುಂದ್ಗಡೆ ನಿಂತಾಗ ಹೇಗೆ ಕಾಣ್ತೀರಿ ಅವನಿಗೆ? ಓಕೆ, ಸೊ ವರ್ಚುವಲ್, ಸುಳ್ಳಾದ ಮತ್ತು ಇವಾಗ ಹೇಗೆ ಅಂದರೆ ನೇರವಾದ. ಓಕೆ, ಸೊ ಸುಳ್ಳಾದ ಮತ್ತು ನೇರವಾದ, ಮತ್ತು ಇನ್ನೊಂದೇನೆಂದರೆ ನಿಜವಾದ ಮತ್ತು ತಲೆ ಕೆಳಗಾದ, ಮತ್ತು ಇನ್ನೊಂದೇನು ಕೊಟ್ಟಿದ್ದಾನೆ ಅಂದರೆ ಆಪ್ಷನ್ 3. ಓಕೆ, ಸೊ ಇಲ್ಲಿ ಸುಳ್ಳಾದ ಮತ್ತು ತಲೆ ಕೆಳಗಾದನೆ ಅಂತ ಇದೆ. ಹಾಗೆ 4 ಆಪ್ಷನ್ ಏನಿದೆ ಅಂದರೆ ನಿಜವಾಗಿದೆ, ಬಟ್ ಏನೆಂದರೆ ಅದು ಹೀಗೆ
ತಲೆ ಮೇಲ್ಗಡೆ ಮಾಡೇ ನಿಂತಿದೆ. ಓಕೆ, ಮೀನ್ಸ್ ಅದು ಏನಾಗಿದೆ, ನಿಖರವಾಗಿ ನೇರವಾಗೇ ಇದೆ ಅಂತ ಕೊಟ್ಟಿದ್ದಾನೆ. ಬಟ್ ನೀವು ಹೇಗೆ ಕಾಣ್ತೀರಾ ನಿಮ್ಮ ಫ್ರೆಂಡ್ಗೆ ಅಂತ ಕೇಳಿದ್ರೆ ನೇರವಾಗಿಯೂ ಕಾಣ್ತೀರಾ. ಓಕೆ, ನಿಮ್ಮ ತಲೆ ಮೇಲ್ಗಡೆ ಇತ್ತಂದರೆ ಮೇಲೇ ಕಾಣಿಸುತ್ತೆ, ನಿಮ್ಮ ಕಾಲುಗಳ ಕೆಳಗಡೆ ಇದ್ದಂದ್ರೆ ಕಾಲು ಕೆಳಗಡೆನೇ ಕಾಣಿಸುತ್ತೆ. ನೀವು ಹೀಗೆ ಕಾಣಿಸ್ತೀರಾ. ಓಕೆ, ಅವನಿಗೆ ಯಾವತ್ತೂ ಕೂಡ ನೀವು ಹೀಗೆ ಕಾಣಿಸೋದಿಲ್ಲ. ಓಕೆ, ಹೀಗೆ ಕಾಣಿಸೋದಿಲ್ಲ ನೀವು ಅವನಿಗೆ, ಹೀಗೆ ಕಾಣೋದಿಲ್ಲ ಅಲ್ವಾ. ಸೊ ಮೀನ್ಸ್ ಅದು ಇನ್ವರ್ಟ್ ಆಗೋದಿಲ್ಲ, ಇನ್ವರ್ಟ್ ಆಗೋಕ್ಕೆ ಚಾನ್ಸೇ ಇಲ್ಲ, ಸರಿನಾ. ಸೊ ಇದು ಗೊತ್ತಿರಲಿ ನಿಮಗೆ, ಇದು ಏನು ಎರೆಕ್ಟ್ ಆಗಿರ್ತದೆ. ಮೀನ್ಸ್ ಏನು, ನೀವು ಸೀದಾನೇ ಕಾಣಿಸ್ತೀರಿ ಅವರಿಗೆ. ಸೊ ಸೀದಾ ಕಾಣಿಸ್ತೀರಿ ಅಂತ ಒಂದು ನೇರವಾಗಿ ಕಾಣಿಸ್ತೀರಿ ಅಂತ ಒಂದು ಸಿಕ್ತು ನಮಗೆ. ಸೊ ಇಲ್ಲೊಂದಿದೆ, ಬಟ್ ಇದು ವರ್ಚುವಲ್ ಆಗಿರುತ್ತಾ ರಿಯಲ್ ಆಗಿರುತ್ತಾ. ಓಕೆ, ನೀವು ಎಷ್ಟಿರ್ತೀರಾ ಅಷ್ಟೇ ಕಾಣಿಸ್ತೀರಾ ಅದರಲ್ಲಿ, ಅಥವಾ ಚಿಕ್ಕದಾಗಿ ಕಾಣಿಸ್ತೀರಾ. ಬೇಕಾದರೆ ಸ್ವಲ್ಪ ಅವ್ನ ಕಣ್ಣಲ್ಲಿರೋ ಚಸ್ಮಾ ಸ್ವಲ್ಪ ತೆಗೆದು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ನೋಡಿ, ಯಾವುದೋ ಒಬ್ಬ ದೂರದಲ್ಲಿ ವ್ಯಕ್ತಿ ಹೊರಟಿರ್ತಾನೆ. ಓಕೆ, ಅವನ ಆಕಾರದಲ್ಲಿ ಒಂದು 6 ಫೀಟ್ ಇರ್ತಾನೆ, ಬಟ್ ನಿಮಗೆ ಅವ್ನು ಕಾಣೋದು ಎಷ್ಟು, ಒಂದು 2 ಸೆಂಟಿಮೀಟ್ರು. ಓಕೆ, 2 ಸೆಂಟಿಮೀಟ್ರ್ ಅಥವಾ 1 ಸೆಂಟಿಮೀಟ್ರ್ ಆಸ್ಪಾಸ್ ಇಷ್ಟರಲ್ಲೇ ಕಾಣಿಸ್ತಾನೆ ನಿಮಗೆ. ಸೊ ಮೀನ್ಸ್ ಅದು ನಿಜವಾಗಿದೆಯಾ? ನೋ, ವರ್ಚುವಲ್ ಆಗಿದೆ, ಸುಳ್ಳಾಗಿದೆ. ಅದು ಸುಳ್ಳಾಗಿದೆ, ಬಟ್ ಏನಂದರೆ ನೇರವಾಗಿದೆ. ಸೊ ಕಾನ್ಕೇವ್ ಲೆನ್ಸಲ್ಲಿ ಆಲ್ವೇಸ್ ಸುಳ್ಳಾಗಿರುತ್ತೆ. ಓಕೆ, ಸೊ ಕಾನ್ಕೇವ್ ಲೆನ್ಸಲ್ಲಿ, ಲೆನ್ಸ್ ಹೇಳ್ತಾ ಇದ್ದೀನಿ, ನಾಟ್ ಅ ಮಿರರ್. ಓಕೆ, ಕಾನ್ಕೇವ್ ಲೆನ್ಸಲ್ಲಿ ಆಲ್ವೇಸು ವರ್ಚುವಲ್ ಸುಳ್ಳಾಗಿರುತ್ತೆ, ಬಟ್ ಅದು ಸೀದಾ ಆಗಿರುತ್ತೆ. ಸೀದಾ ತಲೆ ಮೇಲೆ ಕಾಣಿಸುತ್ತೆ, ಕಾಲು ಕೆಳಗೆ ಕಾಣಿಸ್ತವೆ, ಅಲ್ಲಿ ಇನ್ವರ್ಟ್ ಆಗೋದಿಲ್ಲ. ಓಕೆ, ಇನ್ವರ್ಟ್ ಆಗೋದಿಲ್ಲ, ಎರೆಕ್ಟಾಗಿ ಕಾಣಿಸುತ್ತೆ, ಮೀನ್ಸ್ ನೇರವಾದದ್ದೇ ಕಾಣಿಸುತ್ತೆ. ಗೊತ್ತಿರಲಿ ಇದು ನಿಮಗೆ. ಓಕೆ, ಸೊ ಇದು ಸಿಂಪಲ್, ಏನಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಮತ್ತೆ ಏನು ಕೇಳ್ತಾನೆ, ಇವಾಗ ಕಾನ್ಕೇವು ಇದು ಮಿರರ್ ಬಗ್ಗೆ ಕೇಳ್ತಾನೆ. ಓಕೆ, ಈ ಕಾನ್ವೆಕ್ಸ್ ಲೆನ್ಸು ಎಲ್ಲಿ ಯೂಸ್ ಮಾಡ್ತೀವಿ, ಈ ಕಾನ್ಕೇವ್ ಲೆನ್ಸ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಕನ್ನಡಕದಲ್ಲಿ ಯೂಸ್ ಮಾಡ್ತೀವಿ, ಸರಿನಾ. ಹಾಗೆ ಈ ಕಾನ್ವೆಕ್ಸ್ ಅಂತ ಬರುತ್ತೆ. ಓಕೆ, ಕಾನ್ವೆಕ್ಸು ಕಾನ್ಕೇವು ಮಿರರ್ ಅಂತ ಬರುತ್ತೆ. ಇದು ಲೆನ್ಸ್ ಅಲ್ಲ, ಮಿರರು. ಇವಾಗ ಕಾನ್ವೆಕ್ಸು. ಓಕೆ, ಸೊ ಈ ಕಾನ್ವೆಕ್ಸ್ ಮಿರರ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಕೇಳ್ತಾನೆ. ನೀವು ಎಲ್ಲ ಬೈಕೆಲ್ಲ ಓಡಿಸ್ತಿರ್ತೀರಾ, ಮತ್ತೆಲ್ಲ ಕಾರು ಲಾರಿ ಎಲ್ಲೆಲ್ಲ ಓಡಿಸ್ತಿರೋ ಗೊತ್ತಾ. ಸೊ ಅದರಲ್ಲಿ ಸೈಡ್ ಮಿರರ್ ಇರುತ್ತೆ ಗೊತ್ತಾ. ಆ ಸೈಡ್ ಮಿರರಲ್ಲಿ ಯಾವುದಿರುತ್ತೆ ಒಂದು ಮಿರರ್ ಅಂತ ಕೇಳಿದ್ರೆ ಕಾನ್ವೆಕ್ಸ್ ಮಿರರ್ ಇರುತ್ತೆ. ಓಕೆ, ಕಾನ್ವೆಕ್ಸ್ ಕನ್ನಡದಲ್ಲಿ ಹೇಳೋದಾದರೆ ಪೀನ ದರ್ಪಣ ಅಂತ ಹೇಳ್ಬೋದು ನಾವು. ಓಕೆ, ಪೀನ ದರ್ಪಣ ಇರುತ್ತೆ. ಹಾಗೆ ಅದರಲ್ಲಿ ಮುಂದ್ಗಡೆ ಹೆಡ್ಲೈಟ್ ಇರುತ್ತೆ ಗೊತ್ತಾ. ಸೊ ಹೆಡ್ಲೈಟ್ ಹೀಗೆ ಇರುತ್ತೆ ಅಲ್ವಾ, ಒಳಗಿನ ಸೈಡ್ ನೋಡಿದ್ರೆ ನೀವು, ಸರಿನಾ. ಸೊ ಅದನ್ನು ನಾವು ಏನಂತ ಹೇಳ್ತೀವಿ, ಕಾನ್ಕೇವ್ ಮಿರರ್ ಅಂತ ಹೇಳ್ತೀವಿ. ಓಕೆ, ಕಾನ್ಕೇವ್ ಮಿರರ್ ನಿಮಗೆ ಮುಂದ್ಗಡೆ ಇದ್ದರೆ, ಗಾಡಿಯ ಮುಂದ್ಗಡೆ ಹೆಡ್ಲೈಟಲ್ಲಿ ಇದ್ದರೆ, ಕಾನ್ವೆಕ್ಸ್ ಮಿರರ್ ನಿಮಗೆ ಸೈಡ್ ಮಿರರಲ್ಲಿ ಇರುತ್ತೆ, ಸರಿನಾ. ಗೊತ್ತಿರಲಿ, ಹೆಡ್ಲೈಟಲ್ಲಿ ನಿಮಗೆ ಕಾನ್ಕೇವು, ನಿಮಗೆ ಸೈಡ್ ಮಿರರಲ್ಲಿ ಕಾನ್ವೆಕ್ಸು, ಸರಿನಾ. ಕೇಳ್ತಾನೆ, ಸಾಕತ್ತು ಸರಿ ಕೇಳಿದ್ದಾನೆ ಇದನ್ನು ಪ್ರಶ್ನೆನ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕೊಬ್ಬಿನ ಜೀರ್ಣಕ್ರಿಯೆಯ ಪ್ರಮುಖ ಭಾಗವನ್ನು ಸಹಾಯದಿಂದ ಮಾಡಲಾಗುತ್ತದೆ ಅಂತ ಕೇಳಿದ್ದಾನೆ. ಮೀನ್ಸ್ ಸಿಂಪಲ್ ಆಗಿ ಏನಂದರೆ, ಇವಾಗ ಕೊಬ್ಬಿನ ಜೀರ್ಣಕ್ರಿಯೆ ಯಾವುದರಿಂದ ಆಗ್ತದೆ ರೀ. ಓಕೆ, ದೇಹದಲ್ಲಿ ನಮ್ಮ ಕೊಬ್ಬೆಲ್ಲ ನಾವು ತಿಂದಿರ್ತೀವಲ್ವ, ಕೊಬ್ಬು ಅಂದರೆ ಇವಾಗ ಬೆಣ್ಣೆ ಗಿಣ್ಣೆ ಎಲ್ಲ ತಿಂತೀವಲ್ವ, ಅದೆಲ್ಲ ಕೊಬ್ಬೆ ತಾನೆ, ಸರಿನಾ. ಸೊ ಆ ಕೊಬ್ಬನ್ನು ಕರಗಿಸೋಕ್ಕೆ ಸಹಾಯ ಯಾರು ಮಾಡ್ತಾರೆ ದೇಹದಲ್ಲಿ ಅಂತ ಕೇಳಿದ್ದಾನೆ. ಸರ್ ಅವಾಗಲೇ ನಾನು ನಿನ್ನೆ ಕ್ಲಾಸ್ನ ನಾನು ಕೂಡ ಕೇಳಿದ್ದೆ, ಅದರಲ್ಲಿ ನೀವೇನು ಹೇಳಿದ್ರಿ, ಕೊಬ್ಬು ಮತ್ತು ಕಾರ್ಬೋಹೈಡ್ರೇಟು ಮತ್ತು ಪ್ರೋಟೀನ್ ಎಲ್ಲಿ ಫೈನಲ್ಲಾಗಿ ಕರಗ್ತದೆ, ಎಲ್ಲ ಫೈನಲ್ಲಾಗಿ ಎಲ್ಲಿ ಜೀರ್ಣ ಆಗ್ತದೆ ಅಂದರೆ ಸ್ಮಾಲ್ ಇಂಟೆಸ್ಟೈನ್ ಅಂತ ಹೇಳಿದ್ರಿ, ಮೀನ್ಸ್ ಸಣ್ಣ ಕರಳಿನಲ್ಲಿ ಅಂತ ಹೇಳಿದ್ರಿ. ನಾನೇನು ಹೇಳಿದ್ದೆ, ಓವರ್ ಆಲ್ ಫೈನಲ್ ಡೆಸ್ಟಿನೇಷನ್ ಎಲ್ಲಿ ಕರಗ್ತದೆ ಅಂದರೆ ಅದು ಸ್ಮಾಲ್ ಇಂಟೆಸ್ಟೈನ್. ಬಟ್ ಅದಕ್ಕೆ ಯಾವ್ದು ಹೆಲ್ಪ್ ಮಾಡ್ತದೆ, ಕೊಬ್ಬಿನ ಜೀರ್ಣಕ್ರಿಯೆಗೆ ಯಾವ್ದು ಹೆಲ್ಪ್ ಮಾಡ್ತದೆ ಅಂತ ಕೂಡ ನಿಮ್ಗೆ ಹೇಳಿದ್ದೆ. ಏನಂತ ಹೇಳಿದ್ದೆ, ಬೈಲ್ ಜ್ಯೂಸ್ ಅಂತ ಹೇಳಿದ್ದೆ, ಸರಿನಾ. ಸೊ ಇಲ್ಲಿ ಕೊಟ್ಟಿದ್ದಾರಾ ಬೈಲ್ ಜ್ಯೂಸ್ ಅಂತ, ಪಿತ್ತರಸ ಅಂತ ಕೊಟ್ಟಿದ್ದಾರೆ, ಗ್ಯಾಸ್ಟ್ರಿಕ್ ರಸ ಅಂತ ಕೊಟ್ಟಿದ್ದಾರೆ, ಹೈಡ್ರೋಕ್ಲೋರಿಕ್ ರಸ ಅಂತ ಆಮ್ಲ ಅಂತ ಕೊಟ್ಟಿದ್ದಾರೆ, ಸರಿನಾ. ಆಪ್ಷನ್ 4 ಏನಿದೆ, ಪೆಪ್ಸಿನ್ ಅಂತ ಕೊಟ್ಟಿದ್ದಾರೆ, ಸರಿನಾ. ಸೊ ಆಗುತ್ತಾ ಇದ್ರು, ಆಗೋದಿಲ್ಲ. ಯಾಕೆ, ನಾನು ಬೈಲ್ ಜ್ಯೂಸ್ ಅಂತ ಹೇಳಿದ್ದೀನಲ್ಲ, ಬೈಲ್ ಜ್ಯೂಸ್ ಇಲ್ಲ ಇಲ್ಲಿ. ಬಟ್ ಬೈಲ್ ಜ್ಯೂಸ್ಗೆ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಅಂದರೆ ಪಿತ್ತರಸ ಅಂತ ಕರಿತೀವಿ, ಸರಿನಾ. ಈ ಪಿತ್ತರಸ ಏನು ಮಾಡುತ್ತೆ, ಇದು ಒಂದು ಎಂಜೈಮ್ ಅಲ್ಲ, ಇದೊಂದು ರಸ ಮಾತ್ರ, ಇದೊಂದು ಜ್ಯೂಸ್ ಮಾತ್ರ. ನಿಮಗೆ ಕೇಳ್ತಾನೆ, ಇವಾಗ ಯಾವ ಒಂದು ಗ್ರಂಥಿ, ಯಾವ ಒಂದು ಬಹಿರ್ಸ್ರಾವಕ ಗ್ರಂಥಿ ಏನಿದೆ, ಬಹಿರ್ಸ್ರಾವಕ ಗ್ರಂಥಿಗಳಲ್ಲಿ ಯಾವ ಒಂದು ಗ್ರಂಥಿ ಎಂಜೈಮನ್ನು ಬಿಡುಗಡೆ ಮಾಡುವುದಿಲ್ಲ, ಜಸ್ಟ್ ಅದು ಒಂದು ಜ್ಯೂಸನ್ನು ಬಿಡುಗಡೆ ಮಾಡ್ತದೆ, ಒಂದು ರಸವನ್ನು ಬಿಡುಗಡೆ ಮಾಡ್ತದೆ ಅಂತ ಕೇಳ್ತಾನೆ. ಲಿವರ್. ಓಕೆ, ಲಿವರ್ ಅಥವಾ ಯಕೃತ್ತು ಅಂತ ನಾವು ಕನ್ನಡದಲ್ಲಿ ಹೇಳ್ಬೋದು. ಈ ಲಿವರ್ ಅಥವಾ ಯಕೃತ್ತು ಏನಿದೆ ಅಲ್ವಾ, ಇದು ಈ ಪಿತ್ತರಸವನ್ನು ಅಥವಾ ಬೈಲ್ ಜ್ಯೂಸನ್ನು ಬಿಡುಗಡೆ ಮಾಡ್ತದೆ, ಸರಿನಾ. ಈ ಬೈಲ್ ಜ್ಯೂಸು ಅಥವಾ ಪಿತ್ತರಸವನ್ನು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳೋದು ಯಾವುದು ಅಂತ ಕೇಳ್ತಾನೆ. ಗಾಲ್ಫ್ ಬ್ಲ್ಯಾಡರ್ ಅಂತ ಬರುತ್ತೆ. ಓಕೆ, ಗಾಲ್ಫ್ ಬ್ಲ್ಯಾಡರ್, ನಮ್ಮ ದೇಹದಲ್ಲಿ ಕಂಡುಬರ್ತಕ್ಕಂತಹ ಗಾಲ್ಫ್ ಬ್ಲ್ಯಾಡರ್ ಏನು ಮಾಡುತ್ತೆ, ಈ ಪಿತ್ತರಸವನ್ನು ಅದರಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳುತ್ತೆ. ಹೇಗೆ ಸರ್, ಇವಾಗ ನೋಡಿ ಹೇಗೆ, ಇವಾಗ ಮಕ್ಕಳು, ಇವಾಗ ಕೆಲವೊಬ್ರು ಚಿಕ್ಕ ಮಕ್ಕಳು ಇರ್ತಾರೆ. ಓಕೆ, ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕನ ಮಕ್ಕಳು ಅಥವಾ ಬೇರೆ ಅಕ್ಕನ ಮಕ್ಕಳು ಅಂತ ಅನ್ಕೊಳ್ಳಿ. ಓಕೆ, ಸೊ ಅವ್ರು ನಿಮ್ಮ ಅಕ್ಕನ ಮಕ್ಕಳಾಗಿರ್ತಾರೆ, ಬಟ್ ನಿಮ್ಮ ಅಕ್ಕನ ಮನೆಯಲ್ಲಿ ಜಾಸ್ತಿ ಇರ್ತಾರೆ ಅವರು, ಇಲ್ಲ ನಿಮ್ಮ ಮನೆಯಲ್ಲಿ ಜಾಸ್ತಿ ಇರ್ತಾರೆ. ಸೊ ಹಾಗೆ ನಿಮ್ಮ ಮನೆಯಲ್ಲೇ ಅವ್ರಿಗೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರ್ತಾರಲ್ವಾ. ಸೊ ಹಾಗೆ ಅದನ್ನು
ಕ್ರಿಯೇಟ್ ಮಾಡಿದವ್ರು ಯಾರು, ಇದನ್ನ ಬಿಡುಗಡೆ ಮಾಡೋರು ಯಾರು ಅಂದರೆ ಲಿವರ್. ಓಕೆ, ಬಟ್ ಅದನ್ನು ಸ್ಟೋರ್ ಮಾಡ್ಕೊಳ್ಳೋರು ಯಾರು ಅಂದರೆ ಗಾಲ್ಫ್ ಬ್ಲಾಡರ್ ಅವರು. ಸರಿನಾ, ಇದು ಗೊತ್ತಿರಲಿ ನಿಮಗೆ. ಸರಿನಾ, ಜಸ್ಟ್ ಸಿಂಪಲ್ ಇದು, ಏನು ಇದಕ್ಕೆ ಕ್ರಿಯೇಟ್ ಇಲ್ಲ, ಬಟ್ ಸುಮ್ಮನೆ ನೆನ್ಪಿಟ್ಕೊಳ್ಳೋಕ್ಕೆ ಅಂತ. ಓಕೆ, ನೆನ್ಪಿಟ್ಕೊಳ್ಳೋಕ್ಕೆ ನಮ್ದೇನು ಹೋಗುತ್ತೆ ಅಲ್ವಾ. ಸೊ ಜಸ್ಟ್ ನೆನ್ಪಿಟ್ಕೋಬೇಕು. ಎಕ್ಸಾಮಲ್ಲಿ 32 ಮಾರ್ಕ್ಸ್ ತೊಗೋಬೇಕು, ಫಿಸಿಕಲ್ ಮಾಡ್ಕೋಬೇಕು, ಮೆಡಿಕಲ್ ಮಾಡ್ಕೊಂಡು ಸುಮ್ಮನೆ ಹೋಗಿ ನಿಂತು ಬಿಡ್ಬೇಕಷ್ಟೇ, ಜೈ ಹಿಂದ್ ಅಂದು. ಓಕೆ, ಸೊ ಜಸ್ಟ್ ಜಾಬ್ ಮಾಡ್ಕೋಬೇಕಷ್ಟೇ. ಬಟ್ ಇಲ್ಲಿ ನಿಮಗೆ ಇನ್ನೊಂದು ಕೇಳ್ತಾನೆ, ಈ ಪಿತ್ತರಸ ಜಾಸ್ತಿ ಆದರೆ ಏನಾಗುತ್ತೆ, ಈ ಪಿತ್ತರಸ ಅಥವಾ ಬೈಲ್ ಜ್ಯೂಸು ಜಾಸ್ತಿ ಆದರೆ ಏನಾಗುತ್ತೆ ಸರ್. ಓಕೆ, ಸೊ ಬಿಡುಗಡೆ ಆಯಿತು, ಗೊತ್ತಾಯಿತು. ಓಕೆ, ಯಾವ್ದು ಬಿಡುಗಡೆ ಮಾಡ್ತದೆ, ಲಿವರ್ ಬಿಡುಗಡೆ ಮಾಡ್ತದೆ. ಯಾವುದಕ್ಕೆ ಹೆಲ್ಪ್ ಮಾಡ್ತದೆ, ಕೊಬ್ಬನ್ನು ಜೀರ್ಣಕ್ರಿಯೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ, ಫ್ಯಾಟ್ಗೆ. ಸರಿನಾ, ಹಾಗೆ ಇದನ್ನು ಸ್ಟೋರ್ ಮಾಡ್ಕೊಳ್ಳೋದು ಗಾಲ್ಫ್ ಬ್ಲಾಡರ್ ಅಂತ ಕೂಡ ಗೊತ್ತಾಯಿತು. ಬಟ್ ಇದು ಏನಾದರೂ ಹೆಚ್ಚಾದರೆ ಏನು, ಅತಿಯಾದರೆ ಅಮೃತವು ವಿಷ. ಸರಿನಾ, ಹಾಗೆ ಇದು ಅತಿ ಆಯ್ತು ಅಂದರೆ ಇದೇನು ವಿಷ ಮಾಡ್ತದೆ, ನಮಗೆ ಕಾಮಾಲೆ ರೋಗ ಬರುತ್ತೆ. ಓಕೆ, ಈ ಕಾಮಾಲೆ ಇದೆ ಅಲ್ವಾ, ಕಾಮಾಲೆ ಕಣ್ಣಿನವನಿಗೆ ಲೋಕವೆಲ್ಲ ಹಳದಿ ಅನ್ನೋ ಒಂದು ಮಾತಿದೆ. ಸೊ ಆ ರೀತಿ ಈ ಕಾಮಾಲೆ ರೋಗ ಬರುತ್ತೆ. ಯಾರಿಗೆ ಈ ಪಿತ್ತರಸ ಜಾಸ್ತಿ ಆದರೆ ಕಾಮಾಲೆ ರೋಗ ಬರುತ್ತೆ. ಈ ಕಾಮಾಲೆ ರೋಗಕ್ಕೆ ನಾವು ಇಂಗ್ಲೀಷಲ್ಲಿ ಜಾಂಡೀಸ್ ಅಂತ ಕರಿತೀವಿ. ಸರಿನಾ, ಜಾಂಡೀಸ್ ಅಂದರೆ ಕಾಮಾಲೆ. ಸೊ ಕಣ್ಣುಗಳೆಲ್ಲ ಹಳದಿ ಆಗ್ತವೆ, ಕೈಗಳೆಲ್ಲ ಹಳದಿ ಆಗ್ತವೆ, ಮುಖ ಎಲ್ಲ ಹಳದಿ ಆಗ್ತದೆ, ಇಡೀ ದೇಹವೇ ಹಳದಿ ಆಗ್ತದೆ. ಸರ್, ಇದು ಗೊತ್ತಿರಲಿ ನಿಮಗೆ. ಸರ್, ಹಾಗೆ ಇವಾಗ ಪ್ರೆಗ್ನೆಂಟ್ ಲೇಡಿ ಇರ್ತಾರೆ, ಅವ್ರಿಗೆ ಡೆಲಿವರಿ ಆದ ನಂತರ ಕೂಡ ಅವ್ರ ಬಾಡಿನಲ್ಲೂ ಕೂಡ ಹಳದಿ ಆಗುತ್ತೆ ಸರ್. ಓಕೆ, ಹಳದಿ ಆಗುತ್ತೆ ಸರ್. ಅವರ ಅನ್ಕೊಂತಿರ್ತಾರೆ. ಓಕೆ, ಇವಾಗ ಪ್ರೆಗ್ನೆಂಟ್ ಲೇಡಿಗಳು ಅದಾದ ನಂತರ ಇವಾಗ ಡೆಲಿವರಿ ಜಸ್ಟ್ ಆಗಿರ್ತಾರೆ ಗೊತ್ತಾ, ಆ ತಾಯಂದ್ರೆ ಏನು ಅನ್ಕೊತಾರೆ ಅಂದರೆ, ನಾನು ವೈಟ್ ಆಗಿದ್ದೀನಿ, ನಾನು ಬೆಳ್ಳಗಾಗಿದ್ದೀನಿ, ನಾನು ಫುಲ್ ಇದ್ರೆ ತ್ವಚೆ ಬಂದಿದೆ ಅಂತ ಅವ್ರು ಅನ್ಕೋತಾರೆ. ಆ್ಯಕ್ಚುಲಿ ಆಗೋದು ಅವರಿಗೆ ಹೆಂಗೆ ಅಂದರೆ ಪ್ರಾಬ್ಲಮ್ ಅದು. ಅವ್ರ ದೇಹದಲ್ಲಿ ಐರನ್ ಮತ್ತು ಜಿಂಕ್ ಕಂಟೆಂಟು ಕಡಿಮೆ ಆಗ್ತದೆ. ಓಕೆ, ಐರನ್ ಕಂಟೆಂಟು ಮತ್ತು ಜಿಂಕ್ ಕಂಟೆಂಟು ಕಡಿಮೆ ಆಗಿರ್ತದೆ. ಸೊ ಅದರ ಸಲುವಾಗಿ ಅವ್ರ ಮೈ ಹಳದಿ ಆಗ್ತದೆ, ಅವ್ರ ದೇಹ ಹಳದಿ ಆಗ್ತದೆ. ಅದು ಒಳ್ಳೆಯದಲ್ಲ, ಒಳ್ಳೆಯ ಸೂಚನೆ ಅಲ್ಲ. ಅದಕ್ಕೆ ಅವರಿಗೆ ಡಾಕ್ಟರ್ಗಳು ಇವಾಗ ಐರನ್ ಟ್ಯಾಬ್ಲೆಟ್ಸು ಮತ್ತು ಜಿಂಕ್ ಟ್ಯಾಬ್ಲೆಟ್ಸ್ ಕೊಡ್ತಿರ್ತಾರೆ. ಹೋಗಿ ನಿಮಗೆ ಡಾಕ್ಟರ್ ಶಬಾಷ್ ಅನ್ನೋದಿಲ್ಲ, ಫುಲ್ ಬೆಳಗಾಗತ್ತೀರ ನೋಡ್ರಿ ನೀವು ಅಂಥೇಳಿ. ಅವ್ರು ಏನು ಮಾಡ್ತಾರೆ, ಜಿಂಕ್ ಟ್ಯಾಬ್ಲೆಟು ಮತ್ತು ಐರನ್ ಟ್ಯಾಬ್ಲೆಟ್ ಕೊಡ್ತಿರ್ತಾರೆ. ಬೇಕಾದರೆ ಒಂದು ಸರಿ ನೋಡ್ಕೊಳ್ಳಿ. ಸರಿನಾ, ಬಟ್ ಆ ಹಳದಿಗೆ ಈ ಜಾಂಡೀಸ್ ಸಂಬಂಧ ಅಲ್ಲ. ಬಟ್ ಈ ಕಾಮಾಲೆ ಕೂಡ ಆ ಒಂದು ಪ್ರಾಬ್ಲಮ್ ಸಂಬಂಧ ಅಲ್ಲ. ಯಾಕಂದರೆ ಅವರು ತಾಯಿ ಒಂದು ಮಗುವಿಗೆ ಜನ್ಮ ಕೊಡ್ತಿರ್ತಾರೆ. ಸೊ ಅದಕ್ಕೆ ಅವ್ರ ದೇಹದಲ್ಲಿರುವ ಎಲ್ಲ ಕೆಲವೊಂದು ಪೋಷಕಾಂಶಗಳೆಲ್ಲವೂ ಕೂಡ ಮಗುವಿನಲ್ಲಿ ಹೋಗುವಾಗ ಸ್ವಲ್ಪ ಅವರಿಗೆ ಹೇಗೆ ಅಂದರೆ ಇವೆಲ್ಲವೂ ಕೂಡ ಸ್ವಲ್ಪ ಕಡಿಮೆ ಆಗ್ತವೆ ದೇಹದಲ್ಲಿ. ಸರಿನಾ, ಸೊ ಅದಕ್ಕೆ ಅವ್ರು ಜಾಸ್ತಿ ಡ್ರೈ ಫ್ರೂಟ್ಸ್ ತಿನ್ನಬೇಕು ಮತ್ತು ಪ್ರೋಟೀನ್ಯುಕ್ತ ಆಹಾರ ತಿನ್ನಬೇಕು ಅಂತ ಹೇಳ್ತಿರ್ತಾರೆ ಡಾಕ್ಟ್ರೆಲ್ಲ. ಸರಿನಾ, ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂದರೆ, ಈ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ನಮ್ಮ ದೇಹದಲ್ಲಿ, ನಮ್ಮ ಹೊಟ್ಟೆಯಲ್ಲಿ, ನಮ್ಮ ಸ್ಟಮಕಲ್ಲಿ ಕಂಡುಬರ್ತಕ್ಕಂಥ ಒಂದು ಆಮ್ಲ ಯಾವುದು ಅಂತ ಕೇಳ್ತಾನೆ ನಿಮಗೆ. ಇದೇ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಓಕೆ, ಯಾವುದು, HCl ಅಂತ ಕರಿತೀವಿ. ನಮ್ಮ ದೇಹದಲ್ಲಿ, ನಮ್ಮ ಹೊಟ್ಟೆಯಲ್ಲಿ ಕಂಡುಬರ್ತಕ್ಕಂಥ ಒಂದು ಆಮ್ಲ ಯಾವುದು, ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಓಕೆ, HCl ಅಂತ ಹೇಳ್ತೀವಿ. ಸರಿನಾ, ಗೊತ್ತಿರಲಿ ಇದು ನಿಮಗೆ. ಕೇಳ್ತಾನೆ, HCl ನಮ್ಮ ಹೊಟ್ಟೆಯಲ್ಲಿ ಕಂಡುಬರ್ತದೆ ಇದು. ಸರಿನಾ, ಆ್ಯಂಡ್ ದೆನ್ ನೆಕ್ಸ್ಟ್ 30ನೇ ಪ್ರಶ್ನೆ ಏನಿದೆ ಅಂದರೆ, ಓಕೆ, ಇಲ್ಲೊಂದು ಪೆಪ್ಸಿನ್ ಅಂತ ಕೊಟ್ಟಿದ್ದಾನೆ. ಈ ಪೆಪ್ಸಿನ್ ಏನು? ಓಕೆ, ನೀವು ಪ್ರೋಟೀನ್ ಏನಾದರೂ ತಿಂದಾಗ ನಿಮ್ಮ ಪ್ರೋಟೀನನ್ನು ಜೀರ್ಣಕ್ರಿಯೆ ಮಾಡೋಕ್ಕೆ ಹೆಲ್ಪ್ ಮಾಡೋದು ಯಾವುದು ಅಂದರೆ ಇದೇ ಪೆಪ್ಸಿನ್ನು. ಸರಿನಾ, ಪೆಪ್ಸಿನ್ನು. ಸೊ ಹಾಗಾದರೆ ಸರ್, ಇಲ್ಲ ಸರ್, ನಾವು ರೆನಿನ್ ಅಂತ ಕೂಡ ಕೇಳಿದ್ವಿ ಸರ್. ಓಕೆ, ಸೊ ರೆನಿನ್ ಅಂತ ನೀವು ಕೇಳಿರ್ತೀರಾ ಅಥವಾ ಕೇಳಿರಲಿಲ್ಲ ಅಂದರೆ ಈಗ ನಾನು ಹೇಳ್ತೀನಿ, ಕೇಳ್ಕೊಳ್ಳಿ. ಏನಿಲ್ಲ, ಇವಾಗ ಚಿಕ್ಕ ಮಕ್ಕಳು ಏನಿರ್ತಾವೆ ಗೊತ್ತಾ, ಆ ಚಿಕ್ಕ ಮಕ್ಕಳಲ್ಲಿ ಮೀನ್ಸ್ ಇವಾಗ ಒಂದು 4-5 ವರ್ಷ ಅಥವಾ ಒಂದು 3 ವರ್ಷ ಆಗೋ ಮಕ್ಕಳು. ಓಕೆ, ಸೊ 1ರಿಂದ 3 ವರ್ಷದ ಏನು ಮಕ್ಕಳು ಇರ್ತಾವಲ್ವಾ, ಸೊ ಅವರಲ್ಲಿ ಪೆಪ್ಸಿನ್ ಅನ್ನೋದು ಹಾರ್ಮೋನು ಬಿಡುಗಡೆ ಆಗಲ್ಲ. ಓಕೆ, ಹಾರ್ಮೋನ್ ಅವರಲ್ಲಿ ಬಿಡುಗಡೆ ಆಗ್ತಿರಲ್ಲ, ಆ ಎಂಜೈಮ್ ಅವರಲ್ಲಿ ಆ ಒಂದು ಕೆಮಿಕಲ್ ಏನಿದೆ ಅಲ್ವಾ ಅವರಲ್ಲಿ ಇರೋದಿಲ್ಲ. ಸೊ ಅವಾಗ ಅವರಲ್ಲಿ ಏನಿರುತ್ತೆ ಅಂದರೆ ರೆನಿನ್ ಅನ್ನೋದಿರುತ್ತೆ. ಸರಿನಾ, ಮೀನ್ಸ್ ಅವರು ಪ್ರೋಟೀನ್ ತಿಂದದ್ದು ಈ ಪೆಪ್ಸಿನ್ ಏನು ಕೂಡ ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡೋದಿಲ್ಲ, ಈ ರೆನಿನ್ ಮಾಡುತ್ತೆ. ಅವರು ದೊಡ್ಡವರು ಆಗ್ತಾ ಈ ರೆನಿನ್ ಏನಾಗುತ್ತೆ, ಕಡಿಮೆ ಆಗುತ್ತೆ, ಮುಂದೆ ನಶಿಸಿ ಹೋಗಿಬಿಡುತ್ತೆ ಈ ರೆನಿನು. ಅವಾಗ ಮುಂದೆ ಬರೋದು ಯಾವುದು ಅಂದರೆ ಪೆಪ್ಸಿನ್ ಕಂಡು ಬರುತ್ತೆ ಅವ್ರ ದೇಹದಲ್ಲಿ. ಮೀನ್ಸ್ ನಮ್ಮ ದೇಹದಲ್ಲಿ, ನಿಮ್ಮ ದೇಹದಲ್ಲಿ ಯಾವುದಿದೆ ಇವಾಗ ಪ್ರಸ್ತುತ, ಇವಾಗ ಪ್ರೋಟೀನ್ ಎಲ್ಲ ಜೀರ್ಣಕ್ರಿಯೆ ಮಾಡೋಕ್ಕೆ ಅಂದರೆ ಪೆಪ್ಸಿನು. ಚಿಕ್ಕ ಮಕ್ಕಳಲ್ಲಿ ರೆನಿನು. ಸರಿನಾ, ಸೊ ಈ ರೆನಿನ್ ಹೇಗೆ ಗೊತ್ತಾ, ಇವಾಗ ಮಕ್ಕಳು ಹಾಲು ಕುಡಿದಿರ್ತವೆ. ಓಕೆ, ಸೊ ಒಂದು 5 ನಿಮಿಷದ ಹಿಂದೆ ಹಾಲು ಕುಡಿದಿರ್ತವೆ. ಬಟ್ ಇವಾಗ ಹಾಲನ್ನೆಲ್ಲ ಕಕ್ಕತ್ತವೆ ಅವು. ಮೀನ್ಸ್ ಏನೋ ವಾಂತಿ ಮಾಡ್ಕೋತವೆ. ವಾಂತಿ ಮಾಡಿದಾಗ ಹಾಲೇ ಬೀಳುತ್ತಾ? ಹಾಲು ಬೀಳಲ್ಲ, ಮೊಸರಿನ ಥರ ಬರುತ್ತೆ ಅದು. ಆ ಹಾಲು ಮೊಸರಾಗಲಿಕ್ಕೆ ಕಾರಣ ಯಾವುದು ಅಂತ ಕೇಳ್ತಾನೆ. ಮಗು ಕುಡಿದಿರ್ತಕ್ಕಂತಹ ತಾಯಿಯೇ ಇದೆ ಹಾಲು, ಮೊಸರಾಗುವುದಕ್ಕೆ ಕಾರಣವೇನು ಅಂತ ಕೇಳ್ತಾನೆ. ಇದೇ ರೆನಿನು ಕಾರಣವಾಗ್ತದೆ. ಸರಿನಾ, ನೆನ್ಪಿಟ್ಕೊಳ್ಳಿ. ಕೇಳ್ತಾನೆ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಈ ಎಕ್ಸಾಮು ಅಥವಾ ಮುಂದಿನ ಬೇರೆ ಎಕ್ಸಾಮು ನಿಮಗೆಲ್ಲವೂ ಕೂಡ ಕೇಳಬಹುದು. ಸ್ವಲ್ಪ ನೆನ್ಪಿಟ್ಕೊಂಡ್ರೆ ಒಳ್ಳೆಯದಂತ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 30ನೇ ಪ್ರಶ್ನೆ, ಆವರ್ತನದ ಘಟಕವಾಗಿದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಆವರ್ತದ ಘಟಕವೇನು, ಆವರ್ತವನ್ನು ನಾವು ಯಾವುದರಲ್ಲಿ ಹೇಳ್ತೀವಿ, ಆವರ್ತನ ಫ್ರೀಕ್ವೆನ್ಸಿ ಅಂತ. ಓಕೆ, ಈ ಫ್ರೀಕ್ವೆನ್ಸಿಯನ್ನು ಯಾವುದರಲ್ಲಿ ಹೇಳ್ತೀವಿ ಸರ್? ಫ್ರೀಕ್ವೆನ್ಸಿಯನ್ನು ನಾವು ಹರ್ಜಲ್ಲಿ ಹೇಳ್ತೀವಿ ಸರ್. ಓಕೆ, ಸಿಂಪಲ್. ಯಾವುದಿದೆ, ಹರ್ಜ್ ಅಂತ ಕೊಟ್ಟಿದ್ದಾನೆ. ಸೊ ಆಪ್ಷನ್ ಎ ಹರ್ಜ್ ಇದಕ್ಕೆ ಸರಿಯಾದ ಉತ್ತರ. ಫ್ರೀಕ್ವೆನ್ಸಿಯನ್ನು ನಾವು ಹರ್ಜಲ್ಲಿ ಹೇಳ್ತೀವಿ. ಹಾಗೆ ವಿದ್ಯುತ್ ಕರೆಂಟನ್ನು, ಓಕೆ, ಕರೆಂಟನ್ನು ನಾವು ಆಂಪಿಯರಲ್ಲಿ ಹೇಳ್ತೀವಿ. ಸರಿನಾ, ಗೊತ್ತಿರಲಿ ನಿಮಗೆ. ಹಾಗೆ ವೋಲ್ಟೇಜನ್ನು ವೋಲ್ಟ್ಸಲ್ಲಿ ಹೇಳ್ತೀವಿ. ಹಾಗೆ ರೆಸಿಸ್ಟೆನ್ಸನ್ನು ನಿಮಗೆ ಓಮ್ಸಲ್ಲಿ ಹೇಳ್ತೀವಿ. ಓಕೆ, ಓಮ್ಸಲ್ಲಿ ಹೇಳ್ತೀವಿ. ರೆಸಿಸ್ಟೆನ್ಸ್ ಅಂದರೆ ರೋಧ. ಸರಿನಾ,
ಆ್ಯಂಡ್ ದೆನ್ ನೆಕ್ಸ್ಟ್ ಬರುತ್ತೆ ನಿಮಗೆ ಮತ್ತೆ ಯಾವುದು ಅಂದರೆ ವರ್ಕನ್ನು. ಓಕೆ, ವರ್ಕನ್ನು ನಾವು ಎದರಲ್ಲಿ ಹೇಳ್ತೀವಿ ಅಂತ ಕೇಳ್ತಾನೆ. ಓಕೆ, ವರ್ಕನ್ನು ನಾವು ಜೌಲಲ್ಲಿ ಹೇಳ್ತೀವಿ. ಸರಿನಾ, ಗೊತ್ತಿರಲಿ ನಿಮಗೆ. ವರ್ಕಲ್ಲಿ ನಾವು ಜೌಲನ್ನು ಹೇಳ್ತೀವಿ. ಹಾಗೆ ಎನರ್ಜಿಯನ್ನು ಕೂಡ ನಾವು ಜೌಲಲ್ಲಿ ಹೇಳ್ತೀವಿ. ಪವರನ್ನು ವ್ಯಾಟಲ್ಲಿ ಹೇಳ್ತೀವಿ. ಸರಿನಾ, ಎಲ್ಲವೂ ಕೂಡ ಕೇಳ್ತಾನೆ, ಎಲ್ಲವೂ ಕೂಡ ನೆನಪಿಟ್ಕೊಳ್ಳಿ. ಇದೊಂದು ಆವರ್ತದ ಘಟಕ, ಇದು ಒಂದು ಘಟಕ ಕೇಳಿದಾನೆ ಅಂದರೆ ಉಳಿದಿದ್ದು ಎಲ್ಲ ಘಟಕ ನೆನಪಿಟ್ಕೊಳ್ಳೋದು ನಮ್ಮ ಕರ್ಮ ಮತ್ತು ಧರ್ಮ. ಸರಿನಾ, ನೆನ್ಪಿಟ್ಕೊಳ್ಳೇಬೇಕು. ಯಾಕಂದರೆ ಒಂದು ಪ್ರಶ್ನೆ ಬರುತ್ತೆ, 2 ಮಾರ್ಕ್ಸ್ ಬರುತ್ತೆ. ಸರಿನಾ, ಸೊ ಅದಕ್ಕಾದ್ರೂ ನೆನ್ಪಿಟ್ಕೊಳ್ಳಿ ಇವೆಲ್ಲವೂ ಕೂಡ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಂದರೆ 31ನೇ ಪ್ರಶ್ನೆ, 8 ಬದಿಗಳನ್ನು ಹೊಂದಿರುವ ಬಹುಭುಜಾಕೃತಿಯನ್ನು ಏನೆಂದು ಕರೆಯಲಾಗುತ್ತದೆ? 8 ಬದಿ ಅಂತ ಅವನೇ ಹೇಳಿದ್ದಾನೆ ಸರ್. ಓಕೆ, 8 ಬದಿ ಅಂದರೆ ಇವಾಗ ಏನು 2, ಓಕೆ 8 ಐತಲ್ವ ಇಲ್ಲಿ ನೋಡಿ. 1 2 3 4 5 6 7 8 8 ಭುಜಾಕೃತಿ ಹೊಂದಿದೇವಾ? ಓಕೆ, 8 ಸೈಡ್ಸ್ ಹೊಂದಿದ್ದಾವೆ ಇದಕ್ಕೆ. ಸೊ 8 ಸೈಡ್ಸ್ ಹೊಂದಿದೆ ಅಂದರೆ ಇದಕ್ಕೆ ನಾವು ಏನಂತ ಕರಿತೀವಿ ಸರ್? ಅಷ್ಟಭುಜಾಕೃತಿ ಅಂತ ಕರಿತೀವಿ. ಸರಿನಾ, ಸಿಂಪಲ್ ಆಗಿ ಅಷ್ಟಭುಜಾಕೃತಿ ಅಂತ ಕರೆದು ಬಿಡ್ತೀವಿ, ಏನಿಲ್ಲ. ಷಡ್ಭುಜಾಕೃತಿ ಅಂದರೆ ಏನು? 6 ಹೊಂದಿರಬೇಕು ಅದಕ್ಕೆ. ಓಕೆ, 6 ಬಾಹುಗಳನ್ನು ಹೊಂದಿತ್ತಂದರೆ ಅದಕ್ಕೆ ನಾವು ಷಡ್ಭುಜಾಕೃತಿ ಅಂತ ಕರಿತೀವಿ. 8 ಬಾಹುಗಳು ಹೊಂದಿತ್ತಂದರೆ ಅಷ್ಟಭುಜಾಕೃತಿ ಅಂತ ಕರಿತೀವಿ. ಅಷ್ಟ ಅಂದರೆ 8, ಅಷ್ಟ ಅಂದರೆ ಎಷ್ಟು? 8. ಸರಿನಾ, ಹಾಗೆ ಇನ್ನೊಂದು ಬರುತ್ತೆ ನಿಮಗೆ ಪಂಚಭುಜಾಕೃತಿ ಅಂತ. ಓಕೆ, ಪಂಚಭುಜಾಕೃತಿ ಅಂದರೆ ಎಷ್ಟು? 5. ಸರಿನಾ, ಇದು ಗೊತ್ತಿರಲಿ ನಿಮಗೆ, ಇದು ಕೇಳ್ತಾನೆ ನಿಮಗೆ. ಸೊ ಅಷ್ಟಭುಜಾಕೃತಿಗಳು ಅಂದರೆ 8 ಬದಿಗಳನ್ನು ಹೊಂದಿರ್ತದೆ. ಹಾಗೆ ಈ ನಿಮಗೆ ಟ್ರಯಾಂಗಲ್ ಎಷ್ಟು ಹೊಂದಿರ್ತದೆ ರೀ? ಎಷ್ಟು ಬದಿಗಳು ಹೊಂದಿರ್ತದೆ? 3 ಹೊಂದಿರ್ತದೆ. ಹಾಗೆ ಈ ಟ್ರಯಾಂಗಲ್ದು ಒಳಗಿನ ಕೋನ ಎಷ್ಟು ಅಂತ ಹೇಳ್ಬೋದಾ? ಈ ಟ್ರಯಾಂಗಲ್ ಏನಿದೆ ಅಲ್ವಾ, ಈ ತ್ರಿಭುಜದ ಒಳಗಿನ ಕೋನಗಳ ಮೊತ್ತ ಎಷ್ಟು? ಈ 3 ಕೋನಗಳ ಮೊತ್ತ ಎಷ್ಟು? 180 ಡಿಗ್ರಿ. ಓಕೆ, 180 ಡಿಗ್ರಿನೇ ಆಗಿರ್ತದೆ. ನೀವು ಹೆಂಗೆ ಬೇಕಾದ ತೆಗೀರಿ. ಓಕೆ, ಹಿಂಗೆ ತೆಗೀರಿ, ಹಿಂಗೆ ತೆಗೀರಿ, ಹಿಂಗೆ ತೆಗೀರಿ, ಇಲ್ಲಾಂದರೆ ಹಿಂಗೆ ತೆಗೀರಿ, ಹೆಂಗೆ ಬೇಕಾದ ತೆಗೆದ್ರು ಆ 3 ಕೋನದ ಮೊತ್ತ ನಿಮಗೆ 180 ಡಿಗ್ರಿ ಆಗಿರುತ್ತೆ. ಯಾಕೆ ಅಂದರೆ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ 2 ಕೋನ ಕೊಡ್ತಾನೆ ನಿಮಗೆ. 2 ಕೋನ ಇಷ್ಟಿದೆ ಅಪ್ಪ, ಈ ಒಂದು ಕೋನ 30 ಇದೆ, ಇನ್ನೊಂದು ಕೋನ ನಿನಗೆ 120 ಇದೆ, ಉಳಿದದ್ದು ಇನ್ನೊಂದು ಕೋನದ ನಿನಗೆ ಎಷ್ಟಿದೆ ಹೇಳು, ಕೋನ ಎಷ್ಟಿದೆ ಅಂತ ಹೇಳ್ತಾನೆ ನಿಮಗೆ. ಏನಿಲ್ಲ, 120 + 30 ಎಷ್ಟಾಗುತ್ತೆ? 150 ಆಗುತ್ತೆ. 150 180ರಲ್ಲಿ ಕಳೀರಿ, ಎಷ್ಟಾಗುತ್ತೆ? 30 ಬರುತ್ತೆ. ಸರಿನಾ, ಸೊ ಇನ್ನೊಂದು ಕೋನ ಆಲ್ವೇಸ್ 30 ಆಗಿರುತ್ತೆ, 30 ಆಗಿರುತ್ತೆ. ಸರಿನಾ, ಗೊತ್ತಿರಲಿ. ಹಾಗೆ ನಿಮ್ಗೆ ಇನ್ನೊಂದು ಕೇಳ್ಬೋದು, ಏನು ಅಂದರೆ ಒಂದು ಕೋನ 50 ಇದೆ, ಇನ್ನೊಂದು ಕೋನ 50 ಇದೆ. ಸೊ ಉಳಿದದ್ದು ಕೋನ ಎಷ್ಟಾಗುತ್ತೆ? 50 50 100 ಆಯಿತು, 100 180ರಲ್ಲಿ ಕಳೆದ್ರೆ ಎಷ್ಟಾಗುತ್ತೆ? 80 ಉಳಿಯುತ್ತೆ. ಸೊ ಸಿಂಪಲ್. ಸರಿನಾ, ಸೊ ಸಿಂಪಲ್ ಇಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ 32ನೇ ಪ್ರಶ್ನೆ ಏನಿದೆ ಅಂದರೆ, ಸೋನು ಮತ್ತು ಮೋನು ವಯಸ್ಸಿನ ಅನುಪಾತವು 9:12 ಆಗಿದೆ. ಸೋನುನ ವಯಸ್ಸು 27 ಆಗಿದ್ದಾರೆ. ಮೋನುನ ವಯಸ್ಸು ಎಷ್ಟು ಅಂತ ಕೇಳಿದ್ದಾನೆ. ಓಕೆ, ಸೋನು ಮತ್ತು ಮೋನು, ಇವಾಗ ಸೋನು ವಯಸ್ಸು ಎಷ್ಟಿದೆ? 27 ಇದೆ. ಇವಾಗ ರೇಷೋ ಬರ್ಕೊಳ್ಳಿ ಇಲ್ಲಿ. ಸೋನು ಮತ್ತು ಮೋನುನ ರೇಷೋ ಎಷ್ಟಿದೆ? 9:12 ಇದೆ. ಹಾಗೆಯೇ ಸೋನುನ ವಯಸ್ಸು ಎಷ್ಟಿದೆ? 27 ಇದೆ. ಸರಿನಾ, ಸೊ ಇಷ್ಟೇ. ಆನ್ಸರ್ ಮಾಡಬೇಕಾ ಸರ್? ಆನ್ಸರ್ ಮಾಡೋದೇ ಬೇಕಾಗಿಲ್ಲ, ನೀವು ಜಸ್ಟ್ ನಿಮ್ಗೆ ಆಪ್ಷನಲ್ಲಿ ಹೇಳ್ಬಿಡ್ತೀನಿ. ಓಕೆ, ಸೊ ಈ 27 ಹೆಂಗಾಗುತ್ತೆ? 9 3 27 ಆಗುತ್ತೆ. ಸರಿನಾ, ಮೀನ್ಸು ಈ 9ರಿಂದ ಭಾಗ ಹೋಗುತ್ತೆ ಇದು. ಸರಿನಾ, ಎಷ್ಟು 9 ಆಗುತ್ತೆ? 9 3 27. ಸೊ ಜಸ್ಟ್ ಸಿಂಪಲ್. 12 3 ಎಷ್ಟು? 36. 12ರಿಂದ ಭಾಗ ಹೋಗುವ ಸಂಖ್ಯೆ ಇದರಲ್ಲಿ ಇದೆಯಾ? ಅದು 12 3 36 ಆಗುತ್ತೆ. ಸಿಂಪಲ್, 12 3 36. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ, 12. ಓಕೆ, ಸೊ ನಿಮಗೆ ಇದು ಕೊಟ್ಟಿರಲಿಲ್ಲ, 12 3 36 ನಮಗೆ ಅದನ್ನೂ ಕೊಟ್ಟಿರಲಿಲ್ಲ ಅಂದ್ಕೊಳ್ಳಿ. ಓಕೆ, ಇವಾಗ ಲೈಕ್ ಯಾರೋ ಒಬ್ರದ್ದು ನಮ್ಮ ಕ್ಲಾಸ್ ಕೇಳೋರು ಯಾರ್ದು ಒಬ್ರದ್ದು ಯಾರ್ದಾದ್ರು ಹೆಸರು ತೊಗೊಳ್ಳೋಣವಾ? ಸೃಷ್ಟಿ ಮತ್ತು ಸಾಗರ್ ಅಂತ. ಓಕೆ, ಸೊ ಸೃಷ್ಟಿ ಮತ್ತು ಸಾಗರ್ದು ಓಕೆ, ಸೃಷ್ಟಿ ಆ್ಯಂಡ್ ಸಾಗರ್ನ ವಯಸ್ಸಿನ ಅವರ ಅನುಪಾತ ಎಷ್ಟಿದೆ ಅಂತ ಕೊಡ್ತಾನೆ. ಓಕೆ, ಇವರ ಅನುಪಾತ ಎಷ್ಟಿದೆ ಅಂದರೆ 9:9 ಬೇಡ ಬಿಡಿ. ಓಕೆ, ಸೊ 10:11 ಇದೆ. ಓಕೆ, ಸೊ ಇವ್ರ ವಯಸ್ಸಿನ ಅನುಪಾತ ಎಷ್ಟಿದೆ? 10:11 ಇದೆ. ಯಾರ್ದು? ಸೃಷ್ಟಿದು 10 ಇದ್ದರೆ ಇವ್ರದ್ದು ಸಾಗರ್ದು 11 ಇದೆ. ಓಕೆ, ಇವ್ರದ್ದು ಇಬ್ಬರದ್ದು ರೇಷೋ ಎಷ್ಟಿದೆ? 10:11 ಇದೆ. ಇವಾಗ ಆಪ್ಷನ್ ಕೊಡ್ತೀನಿ ನಾನು. ಇವ್ರ ಏಜ್ ಎಷ್ಟಿದೆ ಅಂತ ನಾನು ಏನು ಕೊಡೋದಿಲ್ಲ, ಬಟ್ ಆಪ್ಷನ್ ಕೊಡ್ತೀನಿ. ಏನು ಆಪ್ಷನ್ ಕೊಡ್ತೀನಿ? ಓಕೆ, ಆಪ್ಷನ್ ಎ 51, ಆಪ್ಷನ್ ಬಿ 52, ಆಪ್ಷನ್ 3 61, ಆಪ್ಷನ್ 4 66. ಇದರಲ್ಲಿ ಸಾಗರ್ನ ವಯಸ್ಸೆಷ್ಟು ಅಂತ ಕೇಳ್ತೀನಿ. ಹೇಳ್ಬೋದಾ ಸಾಗರ್ನ ವಯಸ್ಸು? ಹೇಳಿ. ಸೃಷ್ಟಿ ವಯಸ್ಸು ಇದರಲ್ಲಿ ಇಲ್ಲ. ಓಕೆ, ಸೃಷ್ಟಿ ವಯಸ್ಸು ಇದರಲ್ಲಿ ಸಿಗೋದೇ ಇಲ್ಲ ನಿಮಗೆ. ಬಟ್ ಸಾಗರ್ನ ವಯಸ್ಸು ಎಷ್ಟಿದೆ ಇದರಲ್ಲಿ? 11 66.
ಯಾವುದು ಈ ಆಪ್ಷನಲ್ಲಿ ಈ 11ರಿಂದ ಡಿವೈಡ್ ಆಗುತ್ತೆ ಗೊತ್ತಾ? ಸೊ ಡಿವೈಡ್ ಆಗಬೇಕು, ಆ ಮಗ್ಗಿಯಲ್ಲಿ ಬರಬೇಕು ಅದು. ಸೊ ಅದು ಅವರ ವಯಸ್ಸಾಗಿರುತ್ತೆ. ಏನಾದರೂ 2-3 ಆಪ್ಷನ್ ಬಂದರೆ ಅವಾಗ ನೀವು ಏನು ಲೆಕ್ಕ ಮಾಡಬೇಕಾಗುತ್ತೆ, ಪ್ರಾಬ್ಲಮ್ ಮಾಡಬೇಕಾಗುತ್ತೆ. ಇವಾಗ ನಾರ್ಮಲ್ ಆವಾಗಲೇ ಮಾಡಿದೆ ಗೊತ್ತಾ, ಆ ರೀತಿ ಮಾಡಬೇಕಾಗುತ್ತೆ. ಬಟ್ ನಿಮಗೆ ಅದರಲ್ಲಿ ಇನ್ನೊಂದು ಡಾಟಾ ಕೊಟ್ಟಿರ್ತಾನೆ, ಸೃಷ್ಟಿ ಏಜ್ ಆದರೂ ಕೊಟ್ಟಿರ್ತಾನೆ, ಸಾಗರ ಏಜ್ ಆದರೂ ಕೊಟ್ಟಿರ್ತಾನೆ. ಬಟ್ ಅವಾಗ ಮಾಡಬೇಕು. ಬಟ್ ಇಲ್ಲಿ ನಿಮಗೆ ಈ ಅಗ್ನಿವೀರಲ್ಲಿ ನಿಮಗೆ ಅಷ್ಟೆಲ್ಲ ಕೇಳುವುದಿಲ್ಲ. ಜಸ್ಟ್ ಸಿಂಪಲ್ ನೀವು ನೋಡಿದ್ರೆ, ಸುಮ್ಮನೆ ಹಿಂಗೆ ಕಣ್ಣಲ್ಲಿ ನೋಡಿದ್ರೇ ಆನ್ಸರ್ ಇದೆಯಲ್ಲಪ್ಪ ಅನ್ಬೇಕು. ಓಕೆ, ಅಷ್ಟು ಈಸಿ ಕೇಳುತ್ತಾನೆ ನಿಮಗೆ. ಸೊ ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ಸಾಗರ ಎಷ್ಟಾಗುತ್ತೆ? 66 ಏಜ್ ಆಗುತ್ತೆ. ಓಕೆ, ಸೊ ಅವರು ವಯಸ್ಸು ಅಷ್ಟಿಲ್ಲ, ಬಟ್ ಹೇಳ್ತಾ ಇದ್ದೀನಿ. ಓಕೆ, ಸೊ 66 ಏಜ್ ಆಗುತ್ತೆ. ಇವಾಗ ಸೃಷ್ಟಿ ಏಜ್ ಕೇಳ್ಬೋದು, ಅವಾಗ ಬೇರೆ ಆಪ್ಷನ್ ಕೊಡ್ಬೋದು. ಏನಂತ ಆಪ್ಷನ್ ಕೊಡಬಹುದು? ಓಕೆ, ಸೊ 12, ಅದಾದ ನಂತರ 21, ಅದಾದ ನಂತರ 18 ಆ್ಯಂಡ್ ಇನ್ನೊಂದು 20 ಅಂತ ಕೊಡ್ಬೋದು. ಯಾವುದಾಗುತ್ತೆ ಸರ್ ಇದರಲ್ಲಿ? ಕಂಪ್ಲೀಟಾಗಿ ಡಿವೈಡ್ ಆಗಬೇಕು. 10 12ರಿಂದ ಡಿವೈಡ್ ಆಗುತ್ತೆ, ಕಂಪ್ಲೀಟಾಗಿ ಆಗೋದಿಲ್ಲ. 21 ಡಿವೈಡ್ ಆಗುತ್ತೆ, ಕಂಪ್ಲೀಟಾಗಿ ಆಗೋದಿಲ್ಲ. 18 ಆಗುತ್ತೆ, ಆಗೋದಿಲ್ಲ. 20 ಆಗುತ್ತೆ. ಸೊ ಮೀನ್ಸ್ ಸೃಷ್ಟಿಯ ವಯಸ್ಸು ಎಷ್ಟಿದೆ ಅಂದರೆ 20 ಇದೆ ಇವಾಗ ಪ್ರಸ್ತುತ. ಓಕೆ, ಸೊ ಇದನ್ನು ನೀವು ಹೇಳಬೇಕಾಗುತ್ತೆ. ಸೊ ಮೀನ್ಸ್ ಆ ಸೃಷ್ಟಿ ಎಷ್ಟಿದೆ ರೇಷೋ ಅಂತ ಅದನ್ನು ನೋಡ್ಕೋಬೇಕು, ಸಾಗರದ ಎಷ್ಟಿದೆ ರೇಷೋ ಅಂತ ಅದನ್ನು ನೋಡ್ಕೋಬೇಕು. ಅದರಿಂದ ನೀವು ಡಿವೈಡ್ ಮಾಡಬೇಕು. ಯಾವ್ದು ಕೇಳಿರ್ತಾನೆ ಅದರಿಂದ ಡಿವೈಡ್ ಮಾಡಬೇಕಷ್ಟೇ, ಸಿಂಪಲಾಗಿ. ಸೊ ಇಲ್ಲಿ ಯಾರು ಕೇಳಿದ್ದ? ಅವನು ಮೋನುವಿನ ವಯಸ್ಸು ಕೇಳಿದ್ದ. ಓಕೆ, ಮೋನುವಿನ ವಯಸ್ಸು ಕೇಳಿದ್ದ. ಸೊ ಮೋನುವಿನ ರೇಷೋ ಎಷ್ಟಿದೆ? 12 ಇದೆ. ಸೊ 12 50ರಲ್ಲಿ ಡಿವೈಡ್ ಆಗುತ್ತಾ? 12 11 12 12 24 12 3 36 14 48 15 60. ಓಕೆ, ಬರೋದಿಲ್ಲ. ಇದು 56 60 ಬಂತು, ಇದನ್ನು ಕೂಡ ಬರೋದಿಲ್ಲ. ಅದಾದ ನಂತರ 12 60. ಓಕೆ, ಇಲ್ಲಿ 60 ಬರುತ್ತೆ. ಸೊ ಇವಾಗ ಕನ್ಫ್ಯೂಷನ್ ಆಗುತ್ತೆ. 12 24 12 3 30 12 3 36 ಅಲ್ಲ, 12 4 48 15 60. ಸೊ ಇಲ್ಲಿ 60 ಬರುತ್ತೆ, ಇಲ್ಲಿ 36 ಬರುತ್ತೆ. ಸೊ ಇವಾಗ ಕನ್ಫ್ಯೂಷನ್ ಆಯಿತು. ಸೊ ಇವಾಗ ಲೆಕ್ಕ ಮಾಡಬೇಕು. ಓಕೆ, ಸೊ 9 12 ಈಗ 9 ಎಷ್ಟಾಗುತ್ತೆ? ಇಲ್ಲಿ 27 ಇದೆ ಅಂತ ಹೇಳಿದ್ದಾರೆ ಅವರು. ಸೊ 9 3 27 ಅಂದರೆ 12 3 ಎಷ್ಟಾಗುತ್ತೆ? 36 ಆಗುತ್ತೆ. ಸೊ ಇವಾಗ ಮಾಡಬೇಕು. ಏನಾದರೂ ಅಲ್ಲಿ ಆಪ್ಷನ್ ಇದ್ರೆ 2 ಕೊಟ್ಟಿರಲಿಲ್ಲ, ಸಿಂಪಲಾಗಿ ಬಂದುಬಿಟ್ಟಿರುತ್ತೆ ಆನ್ಸರ್. ಓಕೆ, ಅದನ್ನು ನೀವು ವರಿ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 2 ಸಂಖ್ಯೆಗಳ ಅನುಪಾತವು 4:5 ಮತ್ತು ಅವುಗಳ LCM 60 ಆಗಿದ್ದರೆ ಅವುಗಳ HCF ಎಷ್ಟು ಅಂತ ಕೇಳಿದ್ದಾನೆ. ಓಕೆ, ಅದರದ್ದು ಲಸ ಎಷ್ಟಿದೆ ಅಂದರೆ 60 ಇದೆ ಅಂತೆ. ಅದರ ಮಸ ಎಷ್ಟು ಅಂತ ಕೇಳಿದಾನೆ ಸಿಂಪಲ್ ಆಗಿ. ಇವಾಗ ಲಸ ಎಷ್ಟಿದೆ ಅಂದರೆ ಹೇಗಾಗುತ್ತೆ ಸರ್ ಲಸ? ಇವಾಗ ಲಸ ಏನಿರುತ್ತೆ ಅಲ್ವಾ, 2 ಅಂಕಿಗಳಿರುತ್ತೆ ಅಥವಾ 3 ಅಂಕಿಗಳು ಏನಿರುತ್ತೆ ಅಲ್ವಾ, ಅದ್ರ ಇಂಟು ಮಾಡಿದಾಗ ಅದ್ರ ಲಸ ಬರುತ್ತೆ ನಮಗೆ. ಓಕೆ, ಅದ್ರ ಲಸ ಬರುತ್ತೆ. ಸೊ ಮೀನ್ಸ್ ಇವಾಗ 4 ಇದೆ, ಇದು ರೇಷೋ ಇಲ್ಲ, ಇದು ರೇಷೋ ಇದೆ, ಇದು ನಂಬರ್ ಅಲ್ಲ ಇದು. ಸೊ ಅವಾಗೇನು ಮಾಡುತ್ತೆ? 4x ಅಂತ ಇಟ್ಕೋಬೇಕು ನಾವು. ಓಕೆ, 4x ಇಂಟು ಯಾಕಂದರೆ ಇಂಟು ಮಾಡಿದ್ರೆ ಈ ಲಸ ಬರುತ್ತೆ. ಸೊ ಅದಕ್ಕೆ 4x ಇಂಟು 5x = 60. ಸೊ ಈ 4x ಇಂಟು 5x ಎಷ್ಟಾಗುತ್ತೆ? 5 4 20 20x. ಓಕೆ, ಸೊ 20x = 60 ಆದರೆ ಈ ಎಕ್ಸ್ ಈ ಕಡೆ ಇಟ್ಕೊಂಡ್ಬಿಡಿ. ಓಕೆ, ಎಕ್ಸ್ ಈ ಕಡೆ ಇಟ್ಕೊಂಡ್ಬಿಡಿ, 60 / 20 ಹಾಕಿ. ಓಕೆ, ಸೊ 21 23. ಸೊ HCF ಎಷ್ಟಾಗುತ್ತೆ ಅದರದ್ದು ಅಂತ ಕೇಳಿದ್ರೆ 3 ಆಗುತ್ತೆ. ಓಕೆ, ಸೊ HCF ಎಷ್ಟಾಗುತ್ತೆ? 3 ಆಗುತ್ತೆ. ಯಾಕೆ? ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ನಾವು ಕೇಳಿರ್ತೀವಿ. ಅಂದರೆ ಮಹತ್ತಮ ಅಂದರೆ ಮ್ಯಾಕ್ಸಿಮಮ್ ಇರಬೇಕು. ಓಕೆ, ಸೊ ಮ್ಯಾಕ್ಸಿಮಮ್ ಯಾವುದು? 3ರಿಂದ ಮಾತ್ರ ಡಿವೈಡ್ ಆಗುತ್ತೆ. ಓಕೆ, ಅವು 2 ಅಂಕಿಗಳು ಏನಿದಾವಲ್ವಾ, ಅದು 3ರಿಂದ ಮಾತ್ರ ಡಿವೈಡ್ ಆಗುತ್ತೆ. ಸೊ ಸಿಂಪಲಾಗಿ ಹೀಗೆ ಮಾಡಿಬಿಡ್ಬೋದು ಅಷ್ಟೇ. ಓಕೆ, ಸೊ ಏನಿಲ್ಲ, ಕಣ್ಣಲ್ಲಿ ನೋಡಿದ್ರೆ ಹೇಳ್ಬೋದು. ಎಷ್ಟು? 5 4 20 5 4 20 23 60. ಸೊ 23 60. ಸೊ ಸಿಂಪಲಾಗಿ HCF ಎಷ್ಟಾಗುತ್ತೆ? 30 ಆಗುತ್ತೆ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ 34ನೇ ಪ್ರಶ್ನೆ ಏನಿದೆ ಅಂದರೆ, 3 ಜನರ ಸರಾಸರಿ ವಯಸ್ಸು 34 ಇದೆ ಅಂತೆ. ಮೊದಲ ಮತ್ತು ಎರಡನೇ ವ್ಯಕ್ತಿಯ ವಯಸ್ಸು ಕ್ರಮವಾಗಿ 20 ಮತ್ತು 28 ವರ್ಷವಾಗಿದ್ದಾರೆ. ಮೂರನೇ ವ್ಯಕ್ತಿಯ ವಯಸ್ಸು ಎಷ್ಟು? ಸರ್ ದೊಡ್ಡದಿದೆ ಸರ್ ಪ್ರಶ್ನೆ. ಏನು ದೊಡ್ಡದಿಲ್ಲ, ಜಸ್ಟ್ ಸಿಂಪಲ್ ಇದೆ. ಓಕೆ, ಏನು 3 ಜನರ ಸರಾಸರಿ ವಯಸ್ಸು ಅಂದರೆ ಇವಾಗ 3 ಮಂದಿದು ಅವ್ರದ್ದು ಎಷ್ಟು ಬೇಕಾದರೂ ಇರಲಿ. ಓಕೆ, ಇವಾಗ ABC ಅನ್ನೋ ವ್ಯಕ್ತಿ, ABC ಅನ್ನೋ ವ್ಯಕ್ತಿದು ಏನಿದೆ, ಇವಾಗ ಸರಾಸರಿ ವಯಸ್ಸು ಎಷ್ಟಿದೆ ಅಂತ ಹೇಳ್ತಾನೆ? ಒಂದು 60 ಅಂತ ಹೇಳ್ತಾನೆ. ಓಕೆ, ಎಷ್ಟು ಹೇಳ್ತಾನೆ? 60 ಅಂತ ಹೇಳ್ತಾನೆ. ಹಾಗಾದರೆ ಸರಾಸರಿ ವಯಸ್ಸು 60 ಅಂದರೆ ಇವಂದು 20 ಇವಂದು 20 ಇವಂದು 20 ಅಂತ ಅದರ ಅರ್ಥ. ಬಟ್ ಇವ್ರದ್ದು 3ದು 20 ಇರಬೇಕಂತ ರೂಲ್ಸ್ ಇದೆಯಾ? ಇಲ್ಲ, 20 ಇರೋದಿಲ್ಲ. ಇವನು ಮೊದಲನೇದೊಂದು 20 ಇದ್ದರೆ ಎರಡನೇದೊಂದು ಎಷ್ಟಿರುತ್ತೆ? 18 ಇರುತ್ತೆ. ಮೂರನೇದೊಂದು 22 ಇರುತ್ತೆ. 3 ಕೂಡಿಸಿದ್ರೆ ನಿಮ್ಗೆ 60 ಆಗುತ್ತೆ. ಸರಿನಾ? ಸೊ ಈ 60ಅನ್ನು /3 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? 20 ಬರುತ್ತೆ. ಸರಿನಾ? ಸೊ 20 ಬರುತ್ತೆ. ಅವ್ರ ಮೊತ್ತ ಎಷ್ಟಿರುತ್ತೆ? 60 ಆಗುತ್ತೆ. ಬಟ್ ಅವ್ರದ್ದು ಏನು ಈ ಸರಾಸರಿ ವಯಸ್ಸಿದೆ ಅಲ್ವಾ, ಅದು 20 ಆಗುತ್ತೆ. ಸೊ ಇವಾಗ ಏನು ಮಾಡಬೇಕು? 3 ವ್ಯಕ್ತಿ ವಯಸ್ಸು ಕೊಟ್ಟಿದ್ದಾನೆ. ಸೊ 3 ಜನರ ಸರಾಸರಿ ವಯಸ್ಸು ಎಷ್ಟಿದೆ ಅಂದರೆ 34 ಇದೆ. ಸೊ 3 × 34 ಮಾಡ್ಕೊಬಿಡಬೇಕು. ಎಷ್ಟಾಗುತ್ತೆ? 4 3 12 ಮತ್ತು 3 3 9 9 1 10. ಓಕೆ, ಹೌದಾ? ಓಕೆ, ಸೊ 30 30 30 95 90 + 12 ಎಷ್ಟು? 102 ಐತಲ್ವಾ? ಸೊ ಸಿಂಪಲ್ 102 ಬಂತು ಇಲ್ಲಿ ಆನ್ಸರ್ ನಮಗೆ. ಬಟ್ ಅಲ್ಲಿ ಅವನೇನು ಹೇಳಿದ್ದಾನೆ? ಮೊದಲ ವ್ಯಕ್ತಿಯ ವಯಸ್ಸು. ಓಕೆ, ಮೊದಲ ವ್ಯಕ್ತಿಯ ವಯಸ್ಸು ಎಷ್ಟು ಹೇಳಿದ್ದಾನೆ?
ಕ್ಷಮಿಸಿ ಅದು ರಬ್ಬ ಆಯಿತು. ಓಕೆ, ಸೊ 102 ಅವ್ರದ್ದು ಟೋಟಲ್ ಇದೆ. ಓಕೆ, ಸೊ 102 32 ಸಾರಿ ಎಷ್ಟು 34 ಇಂಟು 3 ನಾವು 102 ಮಾಡ್ಕೊಂಡಿದ್ವಿ. ಮೊದಲ ವ್ಯಕ್ತಿಯ ವಯಸ್ಸು ಎಷ್ಟು 20 ಇದೆ. ಸೊ ಎರಡನೇ ವ್ಯಕ್ತಿಯ ವಯಸ್ಸು ಎಷ್ಟಿದೆ 28 ಇದೆ. 28 ಪ್ಲಸ್ 20 ಕೂಡಿಸಿದ್ರೆ ಎಷ್ಟಾಗುತ್ತೆ 8 4 48 ಆಯಿತು. ಈ 48ನ್ನು ಈ 102ರಲ್ಲಿ ಕಳೆದ್ರಿ ಎಷ್ಟಾಗುತ್ತೆ 12ರಲ್ಲಿ 8 ಕಳೆದ್ರೆ ಎಷ್ಟು 4 ಬರುತ್ತೆ. ಅದಾದ ನಂತರ 10ರಲ್ಲಿ 5 ಕಳೆದ್ರೆ ಎಷ್ಟಾಗುತ್ತೆ 5 ಆಗುತ್ತೆ. ಒಂದಕ್ಕೊಂದು 0 ಆಯಿತು. 54 ವರ್ಷ. ಸೊ ಉಳಿದಿರುವ ಇನ್ನೊಂದು ವ್ಯಕ್ತಿಯ ವಯಸ್ಸು ಎಷ್ಟಾಗುತ್ತೆ ಅಂದರೆ 54 ವರ್ಷ ಆಗಿರುತ್ತೆ. ಸರಿನಾ? ಸೊ ಇದು ಅರ್ಥ ಆಗಿದ್ರೆ ಓಕೆ, ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಹೇಳ್ತಾ ಇದ್ದೀನಿ, ನನ್ನ ಟೆಲಿಗ್ರಾಮ್ ಗ್ರೂಪ್ದು ಲಿಂಕ್ ಕೊಟ್ಟಿರ್ತೀನಿ. ಆ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿ, ಜಾಯ್ನ್ ಆದ ನಂತರ ಅಲ್ಲಿ ಮೇಲ್ಗಡೆ ಡಿಸ್ಕ್ರಿಪ್ಷನಲ್ಲಿ ನಂದು ಪರ್ಸನಲ್ ಚಾಟ್ ಬಾಕ್ಸು ಲಿಂಕ್ ಇರುತ್ತೆ. ಓಕೆ, ಸೊ ಅಲ್ಲಿ ಬೇಕಾದರೆ ನೀವು ನನಗೆ ಕೇಳಿ, ಏನೇ ಡೌಟ್ ಇದ್ದರೂ ಕೂಡ ಯಾವಾಗಲೇ ನಿಮ್ಮ ಈ ಅಗ್ನಿವೀರು ಕಂಪ್ಲೀಟ್ ಆಗೋವರೆಗೂ. ಓಕೆ, ಸೊ ನೀವು ಅಗ್ನಿವೀರ್ ಎಕ್ಸಾಮ್ ಬರೋದು ನೀವು ಜಾಬ್ ಆಗೋವರೆಗೂ ನಿಮಗೆ ಏನೇ ಡೌಟ್ ಎನಿ ಡೌಟ್ ಇದ್ದರೂ ಕೂಡ ನನಗೆ ಟೆಕ್ಸ್ಟ್ ಮಾಡಿ. ಓಕೆ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ಪ್ರಾಬ್ಲಮ್ ಇಲ್ಲ, ನನಗೆ ಹೇಳ್ಕೊಡೋಕೆ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನೀವು ಈ ಮ್ಯಾಥ್ಸಿಂದನೇ ನೀವು ಸೆಲೆಕ್ಷನ್ ಆಗ್ಬೋದು ರೀ. ಓಕೆ, ಏನಿಲ್ಲ, ಮ್ಯಾಥ್ಸಲ್ಲಿ ನಿಮಗೆ ಇವಾಗ ಎಷ್ಟು ಒಂದು 15-20 ಪ್ರಶ್ನೆ ಕೇಳ್ತಾನೆ ಅಂದರೆ ಅದರಲ್ಲಿ ಇಂಟು 2 ಮಾಡ್ಕೊಂಡ್ಬಿಡಿ, ಎಷ್ಟಾಗುತ್ತೆ 40 ಆಗುತ್ತೆ ನಿಮಗೆ. ಮಿನಿಮಮ್ ಅಂದರೂ ನೀವು 32ಕ್ಕಿಂತ ಜಾಸ್ತಿನೇ ತೊಗೋತೀರಾ. ಓಕೆ, ಸೊ ಅದಕ್ಕಾದರೂ ನೀವು ಸ್ವಲ್ಪ ಸೀರಿಯಸ್ ಆಗಿ ನೋಡ್ಕೊಳ್ಳಿ, ಆಗುತ್ತೆ ನಿಮಗೆ. ಓಕೆ, ಏನು ಪ್ರಾಬ್ಲಮ್ ಇಲ್ಲ, ನಾನು ಕೇಳ್ಬೋದು ನೀವು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 35ನೇ ಪ್ರಶ್ನೆ, 3m ಓಕೆ ಇನ್ ಬ್ರ್ಯಾಕೆಟ್ 3m - 4n ನ ಮೌಲ್ಯ ಎಷ್ಟು ಇರುತ್ತದೆ ಅಂತ ಕೇಳಿದ್ದಾನೆ. ಓಕೆ, ಇದು ಹೀಗಲ್ಲ. ಸೊ ಪ್ರಶ್ನೆ ಏನಾಗಬೇಕಾಗಿತ್ತು ಅಂದರೆ 3m - 4n ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗಬೇಕಾಗಿತ್ತು. ಓಕೆ, ಹೋಲ್ ಸ್ಕ್ವೇರ್ ಆಗಬೇಕಾಗಿತ್ತು. ನಿಮಗೆ ಗೊತ್ತಿದೆ ಇವಾಗ 4ರ ವರ್ಗ ಎಷ್ಟು ರೀ? 4ರ ವರ್ಗಮೂಲ ಎಷ್ಟಿದೆ? ವರ್ಗ ಎಷ್ಟಿದೆ? ಸೊ ಓಕೆ, 4 ಇದ್ರದ್ದು ಎಷ್ಟು ಬರುತ್ತೆ? 16 ಬರುತ್ತೆ. ಇದನ್ನು ಹೀಗೂ ಕೂಡ ಬರಿಬೋದಲ್ವಾ? ಇದನ್ನು ಹೀಗೂ ಕೂಡ ಬರಿಬೋದು. ಹೀಗೆ ಬರಿಬೋದಾ? ಓಕೆ, ಹೀಗೆ ಬರೆದ್ರೂ ಕೂಡ ಅಷ್ಟೇ ಆಗುತ್ತೆ. ಇದನ್ನು ಇನ್ನೂ ಬೇರೆ ರೀತಿ ಕೂಡ ಬರಿಬೋದು. 4 × 4 ಬರಿಬೋದಾ? ಹೌದು, ಬರಿಬೋದು. ಸೊ ಹಾಗೆ ಇಲ್ಲಿ ಸ್ಕ್ವೇರ್ ಇದೆ ಅಂದರೆ ಈ ರೀತಿ ಬರ್ಕೋಬಹುದಾ ನಾವು? ಓಕೆ, ಬರ್ಕೋಬಹುದು. ಮೀನ್ಸ್ ಇಲ್ಲಿ ಏನಿದೆ, ಈ 3m - 4n ಸ್ಕ್ವೇರ್ ಅಂತ ಬರೆದಿದ್ದಾನೆ. ಸೊ ಇದನ್ನು ಹೀಗೆ ಬರ್ಕೋಬಹುದಲ್ಲ, 3m - 4n ಇಂಟು 3m - 4n ಅಂತ ಬರ್ಕೋಬೋದಾ? ಹೌದು, ಬರ್ಕೋಬೋದು. ರೈಟ್ ಇದೆ, ಬರ್ಕೋಬೋದಲ್ವಾ? ಸೊ ಹೀಗೆ ಮತ್ತೆ ಬರ್ಕೋತೀನಿ ನೋಡಿ, ಒಂದು ಫುಲ್ ಎಂಟಿ ತೊಗೊಂಡು. 3m - 4n ಬ್ರ್ಯಾಕೆಟ್ ಕಂಪ್ಲೀಟ್, 3m - 4n ಬ್ರ್ಯಾಕೆಟ್ ಕಂಪ್ಲೀಟ್. ಸೊ ಇವಾಗ ಇದರಿಂದ ಇದಕ್ಕೆ ಇಂಟು ಮಾಡಬೇಕು ಮೊದಲಿಗೆ, ಆಮೇಲೆ ಇದರಿಂದ ಇದಕ್ಕೆ ಇಂಟು ಮಾಡಬೇಕು. ಓಕೆ, ಸೊ ಇದು ಸೆಕೆಂಡು. ಆಮೇಲೆ 3ನೇ ಸ್ಟೆಪ್ ಏನು ಅಂದರೆ ಇದರಿಂದ ಇದಕ್ಕೆ ಇಂಟು ಮಾಡಬೇಕು. 4ನೇ ಸ್ಟೆಪ್ ಏನಂದರೆ ಇದರಿಂದ ಇದಕ್ಕೆ ಇಂಟು ಮಾಡಬೇಕು. ಸರಿನಾ? ಸೊ ಮೊದಲನೇದಿಂದ ಎರಡನೇದಕ್ಕೆ, ಮತ್ತು ಎರಡನೇದಿಂದ ಎರಡನೇದಕ್ಕೆ ಹೀಗೆ ಇಂಟು ಮಾಡಬೇಕು. ಕ್ಲಿಯರ್ ಆಯಿತಾ ಇದು ನಿಮಗೆ? ಓಕೆ, ಕ್ಲಿಯರ್ ಆಯಿತು ಅನಿಸುತ್ತೆ. ಸೊ ಇವಾಗ ಮಾಡೋಣ ಬನ್ನಿ. 3 ಮೂಲೆ ಎಷ್ಟಾಗುತ್ತೆ? ಇಲ್ಲಿ ಮೈನಸ್ ಇದೆ, ಪ್ಲಸ್ ಇದೆ, ಎರಡು ಕಡೆ ಕೂಡ ಪ್ಲಸ್ ಇದೆ. ಇಲ್ಲಿ ಕೂಡ ಏನೂ ಇರಲಿಲ್ಲ ಅಂದರೆ ಆಲ್ವೇಸ್ ಪ್ಲಸ್ ಇರುತ್ತೆ. ಸೊ ಇಲ್ಲಿ ಏನೂ ಇರಲಿಲ್ಲ ಅಂದರೆ ಆಲ್ವೇಸ್ ಪ್ಲಸ್ ಇರುತ್ತೆ. ಸೊ ಪ್ಲಸ್ ಇಂಟು ಪ್ಲಸ್ ಏನಾಗುತ್ತೆ? ಪ್ಲಸ್ಸೇ ಆಗುತ್ತೆ. ಸೊ 3 ಮೂರಲೆ ಎಷ್ಟು? 9m. ಓಕೆ, ಸೊ 9m. ಎಮ್ ಒಂದೇ ಆಗುತ್ತಾ? ಇಲ್ಲ, m ಇಂಟು ಎಮ್ ಏನಾಗುತ್ತೆ? m ಸ್ಕ್ವೇರ್ ಆಗುತ್ತೆ. ಓಕೆ, ಸೊ m ಸ್ಕ್ವೇರ್ ಆಯಿತು. ಸೊ ಈ 3m ಇಂಟು ಈ -4 ಏನಾಗುತ್ತೆ? ಪ್ಲಸ್ ಇಂಟು ಮೈನಸ್ ಆಯಿತು. ಮತ್ತು 4 ಮೂರಲೆ ಎಷ್ಟು? 12. ಈ m ಇಂಟು n ಏನಾಗುತ್ತೆ? m ಸ್ಕ್ವೇರ್ ಆಗುತ್ತಾ ಅಥವಾ n ಸ್ಕ್ವೇರ್ ಆಗುತ್ತಾ? ಆಗಲ್ಲ. ಸೊ mn ಅಂತಲೇ ಬರೀತೀನಿ ನಾನು ಅದನ್ನು. ಓಕೆ, ಸೊ mn ಅಂತ ಬರೋದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ಈ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸೊ 4 ಮೂರಲೆ ಎಷ್ಟು? 12 nm ಅಂತ ಬರಿತೀನಿ. ಓಕೆ, nm ಅಥವಾ mn ಅಂತ ಬರ್ಕೋತೀನಿ. ಸೊ ಇಲ್ಲಿ ಮೈನಸ್ ಇದೆ ಅಲ್ವಾ, ಮೈನಸ್ ಬರಿತೀನಿ. ಸರಿನಾ? ಸೊ ಇದು ಮೈನಸ್ ಆಯಿತು. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ, ಈ 4 ಇಲ್ಲಿ -4 ಇದೆ, ಇಲ್ಲಿ -4 ಇದೆ. ಮೈನಸ್ ಇಂಟು ಮೈನಸ್ ಏನು? ಪ್ಲಸ್. LKG UKG ಮ್ಯಾಥ್ಸ್ ಅದು. ಓಕೆ, ಸೊ 4 ಎಷ್ಟು? 16. ಏನಿದೆ? ಎನ್ ಇಂಟು ಎನ್ ಏನು? n ಸ್ಕ್ವೇರ್ ಆಯಿತು. ಓಕೆ, ಸೊ ಇಷ್ಟಾಯ್ತಾ? ಸೊ ನೆಕ್ಸ್ಟ್ ಏನು ಮಾಡೋದಿಲ್ಲ, ಇವಾಗ 9m ಸ್ಕ್ವೇರ್ ಅಷ್ಟೇ ಬರೀರಿ. ಅದಾದ ನಂತರ ಪ್ಲಸ್ 16m ಸ್ಕ್ವೇರ್ ಬರೀರಿ. ಓಕೆ, 16m ಸ್ಕ್ವೇರ್ ಯಾವುದು? 16n ಸ್ಕ್ವೇರ್. ಓಕೆ, ಸೊ ಇಲ್ಲಿ ಏನಿದೆ ಅಲ್ವಾ, ಈ ಪಕ್ಕದ್ದು ಇಲ್ಲಿ ಬರ್ಕೊಂಡಿದ್ದೀನಿ. ಮೈನಸ್ ಏನಾಗುತ್ತೆ? ಓಕೆ, -12mn ಏನಾಗುತ್ತೆ? 24mn. ಓಕೆ, ಸೊ ಇಲ್ಲಿ 9m ಸ್ಕ್ವೇರು ಪ್ಲಸ್ 16n ಸ್ಕ್ವೇರು ಮೈನಸ್ 24mn ಆಗುತ್ತೆ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಸರಿನಾ? ಸೊ ಸಿಂಪಲ್ ಆನ್ಸರ್, ಏನಿಲ್ಲ ಇದು. ಸಿಂಪಲ್ ಹೆಂಗೆ ಅಂದರೆ 2 + 2 ಮಾಡ್ದಂಗೆ ಅಷ್ಟೇ. ಸೊ ಎಲ್ಲಿದೆ ಆನ್ಸರು? ಸೊ ಆಪ್ಷನ್ ಬಿ ಇದೆ ನೋಡಿ. ಓಕೆ, ಸೊ 9m ಸ್ಕ್ವೇರ್ ಪ್ಲಸ್ 24mm ಇದು ಪ್ಲಸ್ 16m ಸ್ಕ್ವೇರ್ ಆಗಬೇಕು. ಓಕೆ, n ಸ್ಕ್ವೇರ್ ಆಗಬೇಕು. ಅದು n ಸ್ಕ್ವೇರ್ ಆಗಬೇಕಾಗಿತ್ತು. n ಸ್ಕ್ವೇರ್. ಓಕೆ, n ಸ್ಕ್ವೇರ್ ಆಗಬೇಕಾಗಿತ್ತು. ಇಲ್ಲಿ ಸ್ವಲ್ಪ ಮಿಸ್ ಆಗಿದೆ. ಓಕೆ, ಸೊ ಇಲ್ಲಿ ಮಿಸ್ ಆಗಿದೆ. ಅಲ್ಲಿ ಫೈನಲ್ ಏನು ಆನ್ಸರ್ ಬಂದಿದೆ ಗೊತ್ತಾ? ಸೊ ಅದು ರೈಟ್ ಆಗಿದೆ ಆನ್ಸರ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 36ನೇ ಪ್ರಶ್ನೆ, ಇಫ್ 2 ಇನ್ ಬ್ರ್ಯಾಕೆಟ್ 2x + 3 ಬ್ರ್ಯಾಕೆಟ್ ಕ್ಲೋಸ್ -4. ಓಕೆ, ಅದನ್ನು ಏನು ಓದೋದು ಬೇಡ, ಜಸ್ಟ್ ನೀವು ನೋಡ್ಕೊಳ್ಳಿ. ಓಕೆ, ಸೊ ಇಷ್ಟೇನಿದೆ ಅಂದರೆ ಮೊದಲು ಇದನ್ನು ಮಾಡ್ಕೋಬೇಕು. ಮೀನ್ಸ್ 2 2 ಎಷ್ಟು? 4x. ಓಕೆ, 4x
ಪ್ಲಸ್ 3 ಎಷ್ಟು 6, ಅದಾದ ನಂತರ ಇಲ್ಲಿ ಮೈನಸ್ ಇಂಟು ಎಕ್ಸ್ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ -4 ಇಂಟು ಎಕ್ಸ್ ಎಷ್ಟಾಗುತ್ತೆ, -4x ಆಗುತ್ತೆ. ಓಕೆ, -4x ಆಯಿತು. ಅದಾದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 5 4 ಎಷ್ಟು 20 ಮತ್ತು ಇಲ್ಲಿ ಪ್ಲಸ್ ಏನಿದೆ, ಸಾರಿ ಮೈನಸ್ ಇದೆ, -x ಅಂತ ಬರ್ಕೊಳ್ಳಿ, ಪ್ಲಸ್ 2 - 3 ಅಂತ ಬರ್ಕೊಳ್ಳಿ. ಸೊ ಇವಾಗ ಇದನ್ನೆಲ್ಲ ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ಆನ್ಸರ್ ಎಷ್ಟು ಬರುತ್ತೆ ಅಂದರೆ 25 ಬರುತ್ತೆ. ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಯಾಕೆ ಅಂದರೆ ಅದು ಫುಲ್ ಪೇಜಲ್ಲಿ ಅದು ಹಿಡಿಸಲ್ಲ ಅಲ್ವಾ, ಸೊ ಅದಕ್ಕೆ ಮಾಡ್ತಾ ಇಲ್ಲ. ಬಟ್ ಸಿಂಪಲ್ ಇದೆ, ಏನಿಲ್ಲ, ಇದು ಹೆವಿ ಸಿಂಪಲ್ ಅಂದರೆ ಹೆವಿ ಸಿಂಪಲ್. ಅವಾಗಲೇ ಜಸ್ಟ್ ಏನು ಮಾಡಿದೆ ಗೊತ್ತಾ, ಸೊ ಅದೇ ರೀತಿ ಪ್ಲಸ್ ಇರೋದನ್ನು ಈ ಕಡೆ ಆ ಕಡೆ ಮಾಡ್ಕೊಳ್ಬೋದು ಅಷ್ಟೇ. ಓಕೆ, ಸೊ ಇವಾಗ 4x ಇದೆ, ಪ್ಲಸ್ 4x ಇದೆ, -4x ಇದೆ, 0 ಆಯ್ತದು. ಓಕೆ, 0 ಬಿಟ್ಬಿಡಿ, ಅದನ್ನು ಹೀಗೆ ಮಾಡ್ಕೊಂಬೇಡಿ. ಓಕೆ, ಸೊ ನಿಮಗೆ ಫೈನಲಾಗಿ ಇದು ಒಂದೇ ಎಕ್ಸ್ರದ್ದು ವ್ಯಾಲ್ಯೂ ಬರುತ್ತೆ, ವ್ಯಾಲ್ಯೂನ ಹಾಕೊಳ್ಬೋದು ನೀವು. ಓಕೆ, ಆ್ಯಂಡ್ ದೆನ್ ಇದ್ರದ್ದು ಆನ್ಸರ್ ಎಷ್ಟು ಅಂದರೆ 25 ಬರುತ್ತೆ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 37ನೇ ಪ್ರಶ್ನೆ, 20 ಮಿಲಿಲೀಟರ್ ಹಾಲನ್ನು 4 ಲೀಟರ್ ನೀರಿನಲ್ಲಿ ಬೆರೆಸಿದಾಗ ನೀರಿನ ಅನುಪಾತ ಎಷ್ಟು ಅಂತ ಕೇಳಿದ್ದಾನೆ. ಓಕೆ, ಸೊ ಈಗ 20 ಮಿಲಿಲೀಟ್ರ್ ಇದೆ. ಓಕೆ, 20 ಮಿಲಿಲೀಟ್ರ್ ಬರ್ಕೊಂಡೆ. ಸೊ ರೇಷೋ ಬರ್ಕೋತೀನಿ, ಎಷ್ಟು 4 ಲೀಟ್ರ್ ಅಂತ. ಇಲ್ಲಿ ಮಿಲಿಲೀಟ್ರ್ ಇದೆ ಸರ್, ಇಲ್ಲಿ ಲೀಟ್ರ್ ಇದೆ ಬರ್ಕೊಂಡಿದ್ದೀರಾ, ಏನು ಸರ್ ನೀವು ಹಾಗೆ? ಓಕೆ, ನೀವು ರೈಟ್ ಇದ್ದೀರಾ. ಓಕೆ, ಸೊ ಇಲ್ಲಿ 20 ಮಿಲಿಲೀಟರು, ಈ 4 ಲೀಟ್ರ್ ಕೂಡ ಮಿಲಿಲೀಟ್ರಲ್ಲಿ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ? ಸೊ 1 ಲೀಟರಲ್ಲಿ ಎಷ್ಟು ಮಿಲಿಲೀಟ್ರ್ ಇರುತ್ತೆ? 1000 ಮಿಲಿಲೀಟ್ರು. ಸೊ 4 ಲೀಟ್ರಲ್ಲಿ ಎಷ್ಟು ಮಿಲಿಲೀಟ್ರ್ ಬರುತ್ತೆ? 4000. ಸಿಂಪಲ್. ಓಕೆ, 4000 ಮಿಲಿ ಲೀಟರು. ಇದು ಮಿಲಿಲೀಟ್ರ್ ಇಲ್ಲದೆ, ಇದು ಮಿಲಿಲೀಟ್ರಲ್ಲಿದೆ. ಸೊ ಇವಾಗ ನಾವು ಕ್ಯಾನ್ಸಲ್ ಮಾಡ್ಬೋದು. ಓಕೆ, ಸೊ 1 0ಗೆ 1 0 ಹೋಯಿತು. ಅದಂದ್ರೆ 2 1 2 ಓಕೆ, ಸೊ ಇನ್ನೂ 0ಗೆ 0 ಇಟ್ಬಿಡಿ. 1:200 ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೊ 1:200. ಏನಾದರೂ ಹೀಗೆ ಕೇಳ್ಬೋದು ನಿಮಗೆ, 40 ಮಿಲಿ ಲೀಟರ್ ಹಾಲನ್ನು, ಓಕೆ 40 ಮಿಲಿಲೀಟರ್ ಹಾಲನ್ನು ಎಷ್ಟು 2 ಲೀಟರ್ಗೆ ಎಷ್ಟು ರೇಷೋ ಆಗುತ್ತೆ, ಅದರ ಅನುಪಾತ ಎಷ್ಟು ಅಂತ ಕೇಳ್ಬೋದು ನಿಮಗೆ. 40 ಮಿಲಿಲೀಟರ್ ಹಾಲು 40 ಅಷ್ಟೇ ಇಟ್ಕೊಳ್ಳಿ. ಓಕೆ, ಅದಂತರ 2 ಲೀಟ್ರ್ ಅಂದರೆ ಎಷ್ಟು ರೀ? 2000 ಮಿಲಿಲೀಟರು. 2000 ಮಿಲಿಲೀಟರು. ಸೊ 1 0ಗೆ 1 0 ಹೋಯಿತು. 4 1 4 5 20. ಓಕೆ, 5 20. ಸೊ ನೆಕ್ಸ್ಟ್ ಇನ್ನೊಂದು 0 ಉಳಿತು, ಆ 0 ಬರ್ಕೊಂಡ್ಬಿಡಿ. 1:50 ಆಗುತ್ತೆ. ಸೊ ಯಾವುದಕ್ಕೆ ನಾನು ಸೆಕೆಂಡ್ ಇನ್ನೊಂದು ಹೇಳಿರೋ ಕ್ವಶನ್ಗೆ. ಸರಿನಾ? ಸೊ ಇದು ಗೊತ್ತಿರಲಿ ನಿಮಗೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಶಾಂತಿಗೆ 3 ಹೆಣ್ಣು ಮಕ್ಕಳಿದ್ದಾರೆ. ಅವರ ಸರಾಸರಿ ವಯಸ್ಸು 15. ಅವಳ 11 ವರ್ಷದ ಹುಡುಗಿಯನ್ನು ದತ್ತು ಪಡೆದರೆ ಹೊಸ ಸರಾಸರಿ ಎಷ್ಟು ಇರುತ್ತದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಮೀನ್ಸ್ ಇವಾಗ 3 ಮಕ್ಕಳಿದ್ದಾರೆ ಅಂತ ಆಲ್ರೆಡಿ. ಯಾರು? ಶಾಂತಿ ಅನ್ನೋ ಒಬ್ಬರು ಮಹಿಳೆಗೆ 3 ಮಕ್ಕಳಿದ್ದಾರೆ ಆಲ್ರೆಡಿ. ಸರಿನಾ? 3 ಮಕ್ಕಳ ಸರಾಸರಿ ವಯಸ್ಸಿದೆ ಅಂದರೆ 15 ಇದೆ. ಸೊ ಒಬ್ಬರದ್ದು 15 ಅಂದರೆ 3 ಜನದ ಎಷ್ಟಾಯಿತು? ಟೋಟಲಿ ಕೂಡಿಸಿದ್ರೆ 45 ಆಯಿತು. ಸರಿನಾ? ಸೊ ನೆಕ್ಸ್ಟ್ ಇನ್ನೊಬ್ರು ಅವ್ರ ಫ್ಯಾಮಿಲಿಗೆ ಜಾಯ್ನ್ ಆಗ್ತಾರೆ. ಓಕೆ, ಜಾಯ್ನ್ ಆದವ್ರು ಯಾರು? 11 ವರ್ಷದ ಒಂದು ಚಿಕ್ಕ ಹುಡುಗಿ. ಸರಿನಾ? ಸೊ ಅವ್ರು ಜಾಯ್ನ್ ಆದಾಗ ಟೋಟಲಿ ವಯಸ್ಸು ಎಷ್ಟಾಯಿತು ಎಲ್ಲರದು? 5 1 6 4 1 5. ಸರಿನಾ? ಸೊ ಬಟ್ ಇವಾಗ ಎಷ್ಟಾಗ್ತಾರೆ? 3 + 1 ಒಬ್ಬ ವ್ಯಕ್ತಿ ಮೀನ್ಸ್ ಏನೋ ಒಂದು ಚಿಕ್ಕ ಹುಡುಗಿ ಜಾಯ್ನ್ ಆದ್ರೆ ಹೇಳ್ತಾನೆ. ಸೊ ಟೋಟಲ್ 4 ಮಂದಿ. ಸೊ ಇವಾಗ ಈ 56 ವಯಸ್ಸು ಎಲ್ಲರದು ಶೇರ್ ಆಯಿತು. ಬಟ್ ಎಲ್ಲರದು ಅನುಪಾತ ಎಷ್ಟಾಗುತ್ತೆ? ಸಾರಿ, ಎಲ್ಲರದು ಸರಾಸರಿ ಎಷ್ಟಾಗುತ್ತೆ? ಓಕೆ, ಸೊ ಸರಾಸರಿ ಅಂದರೆ ಏನಿಲ್ಲ, 56 ಡಿವೈಡೆಡ್ ಬೈ 4 ಮಾಡೋದಷ್ಟೇ. ಓಕೆ, ಮೇಲೆ 56 ಹಾಕೋದು, ಕೆಳಗಡೆ 56 ಹಾಕೋದು, ಕೆಳಗಡೆ 4 ಹಾಕೋದು. 4 1 ಅದಂತರ ಎಷ್ಟು? 2 ಉಳಿತು. 4 8. ಓಕೆ, 4 8 ಮೀನ್ಸ್ 18 ಅನ್ನೋದು ಸರಾಸರಿ. ಓಕೆ, 18 ಅನ್ನೋದು ಅವರ ಸರಾಸರಿಯಾಗಿರುತ್ತೆ, ಹೊಸ ಸರಾಸರಿಯಾಗಿರುತ್ತೆ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಅಲ್ಲ 14 4 56. ಓಕೆ, ಸೊ 14 ಆಗುತ್ತೆ. ಓಕೆ, 14 ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. 14 4 56. ಸೊ ಅಲ್ಲಿ ನಾನು 4 4 16 ಅಂತ ತೊಗೊಂಡೆ, ಅದು ಅಲ್ಲ, 14 ಆಗಬೇಕು. ಓಕೆ, 4 1 4 56, ಸಾರಿ 4 14. ಓಕೆ, ಸೊ 4 14 ಎಷ್ಟಾಗುತ್ತೆ? 56 ಆಗುತ್ತೆ. ಸೊ ಸರಿಯಾದ ಉತ್ತರ ಎಷ್ಟಾಗುತ್ತೆ ಅಂದರೆ ನಿಮಗೆ 14 ಅನ್ನೋದಾಗುತ್ತೆ. ಓಕೆ, ಸೊ 56 ಡಿವೈಡೆಡ್ ಬೈ 4 ಎಷ್ಟಾಗುತ್ತೆ? 4 1 4 14. ಓಕೆ, 4 14 ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. 14 1 14 14 28 14 3 42 14 4 56. ಸರಿನಾ? ಸೊ ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 7 ಸೆಂಟಿಮೀಟರ್ ಬದಿಯ ಪ್ರತಿ 2 ಘನವನ್ನು ರೂಪಿಸಲು ಕೊನೆಯಿಂದ ಕೊನೆಯವರೆಗೆ ಜೋಡಿಸಲಾಗಿದೆ. ಪರಿಣಾಮವಾಗಿ ಘನಾಕೃತಿಯ ಪರಿಮಾಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಓಕೆ, ಘನಾಕೃತಿ ಎಷ್ಟು ಕಂಡು ಬರುತ್ತೆ ಅಂತ ಕೇಳಿದ್ದಾನೆ. ಸೊ 7 ಸೆಂಟಿಮೀಟರ್ ಇರೋ ಘನಾಕೃತಿ ಇದೆ ಅಂತದು. ಓಕೆ, ಸೊ ಹಿಂಗೆ 7 ಸೆಂಟಿಮೀಟರ್ ಇದೆ ಅಂತೆ. ಸೊ ಹಿಂಗೆ 7 ಇದೆ ಅಂತೆ. ಸೊ ಈ ರೀತಿಯ 2 ಘನಗಳನ್ನು ಸೇರಿಸಿದಾರಂತೆ, 7 7 7. ಸರಿನಾ? ಸೊ ಇದರ ಘನಾಕೃತಿ ಎಷ್ಟಾಗುತ್ತೆ? ಓಕೆ, ಅದರದ್ದು ಏರಿಯಾ ಆಫ್ ಸ್ಕ್ವೇರ್ ಕಂಡುಹಿಡಿ ಅಂತಿದ್ರೆ ಎಷ್ಟಾಗುತ್ತೆ? A × A ಅಂತ ಮಾಡ್ತಿದ್ವಿ. ಬಟ್ ಇಲ್ಲಿ ಏನು ಕೇಳಿದ್ದಾನೆ? ಘನಾಕೃತಿ ಅಂತ ಕೇಳಿದ್ದಾನೆ. ಸೊ ಏನಾಗುತ್ತೆ? A × A ಆಗುತ್ತೆ. ಸರಿನಾ? ಸೊ ಎಷ್ಟಾಗುತ್ತೆ? ಇಂಟು ಏನು ಮಾಡೋದು, ಮತ್ತೆ ಡಿವೈಡ್ ಇಂಟು 2 ಮಾಡೋದು. ಸೊ ಸಿಂಪಲಾಗಿ ಆನ್ಸರ್ ಬರುತ್ತೆ. ಸರಿನಾ?
ಏನಾದರೂ ನಿಮಗೆ ಓಕೆ ಏರಿಯಾ ಆಫ್ ಸ್ಕ್ವೇರ್ ಅಂತ ಕೇಳಿದ್ರೆ ಏರಿಯಾ ಅಂತ ಕೇಳಿದ್ರೆ ಓಕೆ ಅದರದ್ದು ಏರಿಯಾ ಅಂತ ಕೇಳಿದರೆ ಏನಿಲ್ಲ ಎ ಇಂಟು ಎ ಮಾಡಬೇಕು. ಓಕೆ 7 ಇಂಟು 7 ಮಾಡಬೇಕಾಗಿತ್ತು. 7 7 49 ಆಗಿರುತ್ತು. ಓಕೆ 49 ಆಗಿರ್ತಿತ್ತು. ಇನ್ನೂ 2 ಮಾಡಿದರೆ ಎಷ್ಟು? ಯಾಕಂದರೆ ಇನ್ನೊಂದು ಏರಿಯಾ ಕಂಡು ಹಿಡಿಬೇಕಾಗಿತ್ತಲ್ವಾ, 2 ಏರಿಯಾ ಹೇಳಿದಾನಲ್ವ ಅವನು. ಸೊ ಅದಕ್ಕೆ 49 ಪ್ಲಸ್ 49 ಮಾಡಬೇಕಾಗಿತ್ತು. ಎಷ್ಟಾಗಿತ್ತು? 98 ಆಗ್ತಿತ್ತು. ಸರಿನಾ? ಬಟ್ ಅಲ್ಲಿ ಅವನು ಏರಿಯಾ ಕೇಳಿಲ್ಲ, ಅವನು ಆ ಘನಾಕೃತಿಯ ಪ್ರಮಾಣ ಕೇಳಿದಾನೆ. ಓಕೆ ವ್ಯಾಲ್ಯೂಮ್ ಕೇಳಿದಾನೆ. ವ್ಯಾಲ್ಯೂಮ್ ಕೇಳಿದಾಗ ಏನು ಮಾಡಬೇಕಾಗುತ್ತೆ ಅಂದರೆ ಎ ಇಂಟು ಎ ಮಾಡಬೇಕಾಗುತ್ತೆ. ಸೊ ಒಂದು ಘನಾಕೃತಿಯ ಘನವನ್ನು ಕಂಡುಹಿಡಲಿಕ್ಕೆ ಸೊ 7 ಇಂಟು 7 ಎಷ್ಟಾಗ್ತದೆ? 343 ಆಯಿತು. ಸೊ ಅದನ್ನು 2 ಘನಾಕೃತಿಗೆ ಎಷ್ಟಾಗುತ್ತೆ? 686. ಸಿಂಪಲ್ ಆಗಿರೋದು. ಓಕೆ ಸೊ ಇದು ಕೂಡ ಗೊತ್ತಿರಲಿ ನಿಮಗೆ. ಸೊ ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾನೆ. ಮುಂದಿನ ಪ್ರಶ್ನೆ ಏನಿದೆ ಅಂದರೆ 2 ಪೈಪ್ಗಳು ಎ ಮತ್ತು ಬಿ ಕ್ರಮವಾಗಿ 10 ಗಂಟೆ ಮತ್ತು 15 ಗಂಟೆಗಳಲ್ಲಿ ಟ್ಯಾಂಕನ್ನು ತುಂಬಬಹುದು. ಅವರು ಒಟ್ಟಿಗೆ 2 ಟ್ಯಾಂಕ್ಗಳು ಆ 2 ಪೈಪ್ಗಳು ಒಟ್ಟಿಗೆ ಒಂದು ಟ್ಯಾಂಕನ್ನು ಎಷ್ಟು ಸಮಯದಲ್ಲಿ ತುಂಬುತ್ತವೆ ಅಂತ ಕೇಳಿದ್ದಾನೆ. ಓಕೆ ಸೊ ಇವಾಗ ಎ ಅನ್ನೋದು ಒಂದು ಪೈಪು, ಓಕೆ ಎ ಅನ್ನೋದು ಒಂದು ಪೈಪು, ಬಿ ಅನ್ನೋದು ಒಂದು ಪೈಪ್ ಇದ್ದಾವೆ. ಓಕೆ ಈ ಪೈಪ್ಗಳು ಎರಡೂ ಒಂದು ಈ ಟ್ಯಾಂಕನ್ನು ತುಂಬಕ್ಕೆ ಎಷ್ಟು ಟೈಮ್ ತೊಗೋತದೆ? ಒಂದು 10 ಗಂಟೆ ತೊಗೋತದೆ. ಈ ಏನದು 10 ಗಂಟೆ ತೊಗೋತದೆ. ಬಿ ಅನ್ನೋದು 15 ಗಂಟೆ ತೊಗೋತದೆ. ಏನು ಇಂಡಿವಿಜುವಲ್ ಆಗಿ ನಾವೊಮ್ಮೆ ಕೆಲಸ ಮಾಡುವಾಗ, ನಾವೊಮ್ಮೆ ತುಂಬುವಾಗ, ನೀವೊಮ್ಮೆ ತುಂಬುವಾಗ, ಹಿಂಗೆ ಸರಿನಾ? ಬಟ್ ಇಬ್ಬರು ಸೇರಿ ಒಂದೇ ಸರಿ ತುಂಬಲಿಕ್ಕತ್ರ ಎಷ್ಟು ಟೈಮ್ ತೊಗೋತದೆ ಅಂತ ಕೇಳ್ತಾನೆ. ಓಕೆ ಸೊ ಈ ರೀತಿ ಸಿಂಪಲ್ ಫಾರ್ಮುಲಾ ಇದಕ್ಕೆಲ್ಲ. ಓಕೆ ಸೊ ಏನು ಈ 10 ಇಂಟು 15 ಮಾಡೋದು, ಸೊ ಡಿವೈಡೆಡ್ ಬೈ 10 ಪ್ಲಸ್ 15 ಮಾಡೋದು. ಸಿಂಪಲ್ ಆಗಿ ಆನ್ಸರ್ ಬರುತ್ತೆ. ಸರಿನಾ? ಸೊ 10 ಇಂಟು 15 ಏನಾಗುತ್ತೆ? 10 ಇಂಟು 15 ಹಾಗೆ ಬರ್ಕೊಳ್ಳಿ. 10 ಪ್ಲಸ್ 15 ಎಷ್ಟಾಗುತ್ತೆ? 25 ಆಗುತ್ತೆ. ಸೊ 5 5 25, 5 3 15, 5 1 5 2. ಸೊ ಇಲ್ಲಿ 2 ಉಳಿತು, ಇಲ್ಲಿ 3 ಉಳಿತು. 3 2 ಎಷ್ಟಾಗುತ್ತೆ? 6 ಆಗುತ್ತೆ. 6 ಗಂಟೆಗಳಲ್ಲಿ ಫುಲ್ ತುಂಬಿಬಿಡುತ್ತೆ, ಆ ಟ್ಯಾಂಕ್ ತುಂಬಿಬಿಡುತ್ತೆ. ಸರಿನಾ? ಸೊ ಸಿಂಪಲ್ ಫಾರ್ಮುಲಾ. ಅಥವಾ ನಿಮಗೆ ಈ ರೀತಿ ಕೇಳಬಹುದು, ಪ್ರಶ್ನೆ ಬೇರೆ ರೀತಿ ಕೇಳಬಹುದು. ಏನು ಅಂದರೆ ಎ ಆ್ಯಂಡ್ ಬಿ ಕ್ರಮವಾಗಿ, ಓಕೆ ಎ ಮತ್ತು ಬಿ ಕ್ರಮವಾಗಿ 6 ಗಂಟೆಗಳು, ಎ ಮತ್ತು ಬಿ ಎರಡೂ ಒಟ್ಟಿಗೆ 6 ಗಂಟೆಗಳಲ್ಲಿ ತುಂಬಬಹುದು. ಬಿ ಎಷ್ಟು? 15 ಗಂಟೆಗಳಲ್ಲಿ ತುಂಬಬಹುದು. ಎ ಒಂದೇ ಎಷ್ಟು ಗಂಟೆಗಳಲ್ಲಿ ತುಂಬಬಹುದು ಅಂತ ಕೇಳ್ಬೋದು ನಿಮಗೆ. ಸೊ ಹೀಗಾದರೂ ಕೂಡ ಸೇಮು, ಬಟ್ ಇಲ್ಲಿ ಪ್ಲಸ್ ಹಾಕೊಳ್ಳೋದಲ್ಲ, ಮೈನಸ್ ಹಾಕೋಬೇಕು. ಹೆಂಗೆ? ಇವಾಗ ಟೋಟಲ್ ಎಷ್ಟು ಹೇಳಿದ್ದಾನೆ? 6 ಹೇಳಿದ್ದಾನೆ. ಸರಿನಾ? ಸೊ 6 ಇಂಟು 15 ಅಂತ ಹೇಳಿದ್ದಾನೆ ಅಲ್ವಾ? ಸೊ 6 ಇಂಟು 15 ಅಷ್ಟೇ ಬರ್ಕೊಳ್ಳೋದಲ್ಲಿ. ಬಟ್ ಇಲ್ಲಿ ಕೆಳಗಡೆ ಏನು ಬರ್ಕೋಬೇಕು ಅಂದರೆ 15 ಪ್ಲಸ್ 6 ಬರ್ಕೊಳ್ಳೋದಲ್ಲ, 15 ಮೈನಸ್ 6 ಬರ್ಕೋಬೇಕಿಲ್ಲಿ. ಓಕೆ 15 ಮೈನಸ್ 6 ಬರ್ಕೊಳ್ಳಿ, ನಿಮ್ಗೆ ಆನ್ಸರ್ ಬಂದುಬಿಡುತ್ತೆ. ಓಕೆ ಸೊ 15 ಮೈನಸ್ 6 ಎಷ್ಟಾಗುತ್ತೆ ರೀ? ನಿಮಗೆ ಎಷ್ಟಾಗುತ್ತೆ? 9 ಆಗುತ್ತೆ ಅಲ್ವಾ? ಸೊ ಇದನ್ನು 15 ಮೈನಸ್ 6 ಎಷ್ಟಾಗುತ್ತೆ? ನಾನು 9 ಅಂತ ಬರ್ಕೋತೀನಿ ಇಲ್ಲಿ. ಓಕೆ ಸೊ ಎಷ್ಟು? 3 2 6, 3 3 9, 3 1 3 5. ಸೊ 5 2 ಎಷ್ಟಾಯಿತು? 10 ಆಯಿತು. ಸೊ ಎಷ್ಟು ಬರುತ್ತೆ ನಿಮಗೆ? ಇಲ್ಲಿ ಕ್ರಮವಾಗಿ ಹೇಳಿದಾನಲ್ವಾ? ಸೊ ಎಷ್ಟು ಗಂಟೆಯಲ್ಲಿ ತುಂಬುತ್ತೆ? 10 ಗಂಟೆಯಲ್ಲಿ ತುಂಬುತ್ತೆ. ಬಂತಲ್ವಾ ಆನ್ಸರು? ಸೊ ಸಿಂಪಲಾಗಿ ಹಿಂಗೆ ಮಾಡಬೇಕು. ಸರಿನಾ? ಸೊ 2 ಅಂತ ಕೇಳಿದಾಗ ಕೆಳಗಡೆ ಪ್ಲಸ್ ಹಾಕೋಬೇಕು, ಒಂದೇ ಅಂತ ಕೇಳಿದಾಗ ಅಲ್ಲಿ ಮೈನಸ್ ಹಾಕೋಬೇಕು. ಸರಿನಾ? ಇದು ಗೊತ್ತಿರಲಿ ನಿಮಗೆ, ಈ ಫಾರ್ಮುಲಾ ಗೊತ್ತಿರಲಿ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 18 ಮತ್ತು 24ರ HCF ಎಷ್ಟು ಅಂತ ಕೇಳಿದ್ದಾನೆ. ಓಕೆ ಮಸಾ ಎಷ್ಟು ಅಂತ ಕೇಳಿದ್ದಾನೆ. ಮಹತ್ತಮ ಸಾಮಾನ್ಯ ಅಪವರ್ತನ ಎಷ್ಟು ಅಂತ ಕೇಳಿದ್ದಾನೆ. ಏನು? 18 ಬರ್ಕೋಬೇಕು, ಇಲ್ಲಿ 24 ಬರ್ಕೋಬೇಕು. ಸೊ ಹಿಂಗೊಂದು ಕಾಲಮ್ ಹಾಕ್ಕೊಂಡು, ಓಕೆ ಹಿಂಗೊಂದು ಕಾಲಮ್ ಹಾಕೊಂಡು ಬಿಟ್ಬಿಡ್ಬೇಕು. ಎಷ್ಟರಲ್ಲೇ? 2 9 18, 2 ಎಷ್ಟಲೇ? 2 12 24. ಹಾಗೆ 3 2 ಡಿವೈಡ್ ಆಗಲ್ಲ 2. ಸೊ ಅದಕ್ಕೇನು ಮಾಡ್ತೀನಿ? 3 ಮಾಡ್ತೀನಿ. ಓಕೆ 3 3 9, 3 4 12. ಸೊ ನೆಕ್ಸ್ಟ್ ಇದು ಯಾವುದು? ಈ 3 ಮತ್ತು 4 1ರಿಂದ ಡಿವೈಡ್ ಆಗುತ್ತಾ? ಆಗೋದೇ ಇಲ್ಲ. ಸೊ ಅದಕ್ಕೆ ಏನು ಮಾಡ್ತೀನಿ? ಈ 3 ಮತ್ತು 2 ಮಾತ್ರ ತೊಗೋತೀನಿ. 3 2 ಎಷ್ಟು? 6. ಇದರ ಮಹತ್ತಮ ಸಾಮಾನ್ಯ ಅಪವರ್ತನ HCF ಎಷ್ಟಾಗಿರುತ್ತೆ? 6 ಆಗಿರುತ್ತೆ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಸರಿನಾ? ಸೊ ಇದರ ಇದ್ರ HCF ಎಷ್ಟು? 6. ಅಥವಾ ಇದ್ರದ್ದು LCM ಕೇಳಿದರೆ ಹೆಂಗೆ? ಓಕೆ ಮೀನ್ಸ್ ಲಸಾಯ ಕೇಳಿದರೆ ಹೆಂಗೆ? ಏನಿಲ್ಲ. ಸೊ ಇಲ್ಲಿ ಮತ್ತೆ ಮುಂದೆ ಕಂಟಿನ್ಯೂ ಮಾಡಬೇಕಾಗುತ್ತೆ. ಓಕೆ ಕಂಟಿನ್ಯೂ ಏನು ಮಾಡಬೇಕಾಗುತ್ತೆ? 0 ಬರುವವರೆಗೂ. ಓಕೆ 3 1 3, ಅದಾದ ನಂತರ 4 1 4. ಸೊ ಇವಾಗ ಏನಾಗುತ್ತೆ? 4 3 12, 12 3 36. ಓಕೆ 12 3 36, 32 ಎಷ್ಟು? 72. ಸರಿನಾ? ಸೊ 72 ಇದ್ರದ್ದು ಏನಾಗುತ್ತೆ? ಯಾವುದು LCM ಆಗಿರುತ್ತೆ. ಓಕೆ ಸೊ ಯಾವುದು? ಲಘುತ್ತಮ ಸಾಮಾನ್ಯ ಅಪವರ್ತನ ಆಗುತ್ತೆ. ಸರಿನಾ? ಸೊ ನಿಮಗೆ ಲಸ ಕಂಡುಹಿಡಿಬೇಕಂದ್ರೆ ಹಿಂಗೆ ಮಾಡಬೇಕು, ಫುಲ್ 0ವರೆಗೂ ಬರೋವರೆಗೂ ಅದನ್ನು ನೀವು ಡಿವೈಡ್ ಮಾಡ್ಕೋತ ಹೋಗಬೇಕು. ಮಹತ್ತಮ ಸಾಮಾನ್ಯ ಅಪವರ್ತನ ಅಂದರೆ ಒಟ್ಟು ಎರಡು ಕೂಡ ಸೇಮ್ ಅದರಲ್ಲಿ ಡಿವೈಡ್ ಆಗಬೇಕು, ಅಲ್ಲಿವರೆಗೂ ಮಾತ್ರ ಮಾಡಬೇಕು. ಮುಂದೆ ಅದು ಏನಾದರೂ ಡಿವೈಡ್ ಆಗಲಿಲ್ಲ 1ರಿಂದನೇ ಅಂತ ಕೇಳಿದ್ರೆ ಬಿಟ್ಟು ಬಿಡ್ಬೇಕು ಅದನ್ನು. ಸೊ ಅಷ್ಟನ್ನು ಮಾತ್ರ ಇಂಟು ಮಾಡ್ಕೊಂಡ್ಬಿಡ್ಬೇಕು, ನಿಮಗೆ ಆನ್ಸರ್ ಬರುತ್ತೆ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ D = 4 ಆ್ಯಂಡ್ AND = 19 ಆಗಿದ್ದರೆ ಆ ಭಾಷೆಯಲ್ಲಿ ADM ಅನ್ನು ಹೇಗೆ ಬರೆಯಲಾಗುತ್ತದೆ? ಏನಿಲ್ಲ ಸರ್, ಸಿಂಪಲ್ ಆಗಿ. ಓಕೆ ಡಿ ಅನ್ನೋದು ನೋಡಿ, ABCD ಬರ್ಕೊಂಬಿಡಿ ನೀವು. A B C D E F G H I J K L M N O
ಪಿ ಕ್ಯೂ. ಓಕೆ, ಇಲ್ಲಿ ಅಷ್ಟೇ ಇದೆವಲ್ಲ ವರ್ಡ್. ಓಕೆ, ಏನದು 1 2 3 4, ಡಿ ಅನ್ನೋದು 4 ಬರ್ತಿದೆ, ರೈಟ್ ಆಗಿದೆ. ಇ 5. ಓಕೆ, ಇ 5, ಎಫ್ 6 7 8 9 10 11 12 13 14 15 16. ಓಕೆ, 16 17. ಸೊ ಇವಾಗ ಏನು ಕೊಟ್ಟಿದ್ದಾನೆ? ಎ ಕೊಟ್ಟಿದ್ದಾನೆ. ಎ ಎಷ್ಟಾಗುತ್ತೆ? 1 ಆಗುತ್ತೆ. ಎನ್ ಕೊಟ್ಟಿದ್ದಾನೆ. ಎನ್ ಎಲ್ಲಿದೆ? ಓಕೆ, ಎನ್ 14 ಇದೆ. 14 ಒಂದು ಎಷ್ಟು ಆಯಿತು? 15 ಆಯಿತು. 15 ಪ್ಲಸ್ ಇಲ್ಲಿ ಒಂದು ಡಿ ಕೊಟ್ಟಿದ್ದಾನೆ. 14 5 ಎಷ್ಟಾಗ 15 4 ಎಷ್ಟಾಗುತ್ತೆ? 19 ಆಗುತ್ತೆ. 19 ಆನ್ಸರ್ ಇದೆ ಅಲ್ವಾ? ಸೊ 19 ಆನ್ಸರ್ ಇದೆ. ನಮ್ಮ ಕಾನ್ಸೆಪ್ಟ್ ಏನಿದೆ ರೈಟ್ ಆಗಿದೆ. ಸೊ ಇಲ್ಲಿ ಎ ಡಿ ಎಮ್ ಮಾಡಬೇಕು. ಎ ಅಂದರೆ ಎಷ್ಟಿದೆ? ಅಗೇನ್ ಎ ಅಂದರೆ 1 ಇದೆ. ಓಕೆ, ಎ ಅಂದರೆ 1 ಆಯಿತು. ಸೊ 1. ಡಿ ಅಂದರೆ ಎಷ್ಟಿದೆ? 4 ಇದೆ. 1 4 ಎಷ್ಟಾಯಿತು? 5 ಆಯಿತು. ಎಮ್ ಎಷ್ಟಿದೆ? 13 ಇದೆ. ಸೊ 14 13 ಎಷ್ಟಾಗುತ್ತೆ? 14 15 ಎಷ್ಟಾಗುತ್ತೆ? ಸಾರಿ, 5 13. ಓಕೆ, ಇಲ್ಲಿ 1 ಇದೆ, ಇದು 4 ಇದೆ, ಇದು 13 ಇದೆ. ಓಕೆ, ಸೊ 4 1 5 5 3 8. ಸೊ 18 ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಎಷ್ಟಾಗುತ್ತೆ ಅಂದರೆ 18 ಆಗುತ್ತೆ. ಸೊ ಆಪ್ಷನ್ ಬಿ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ? ಸೊ ಜಸ್ಟ್ ABCD ಬರ್ಕೊಂಡ್ಬಿಟ್ರೆ ನಿಮಗೆ ಮುಗಿದೋಗ್ಬಿಡುತ್ತೆ. ಸೊ ಸಿಂಪಲ್ ಆಗಿ ಕೇಳ್ತಾನೆ. ನಿಮಗೆ SSC GD ಥರ ಟಫ್ ಆಗಿ ಏನು ಕೇಳೋದಿಲ್ಲ. ಸೊ ಸಿಂಪಲ್ ಆಗಿ ಹಿಂಗೆ ಪ್ರಶ್ನೆಗಳಿರ್ತವೆ, ಇನ್ನು ಮಾಡ್ಬೋದು, ಏನಿಲ್ಲ. ಓಕೆ, ಸೊ ಮ್ಯಾಕ್ಸಿಮಮ್ ನಿಮಗೆ ಸ್ವಲ್ಪ ಡೀಪ್ ಆಗಿ ಏನು ಕೇಳೋದಿಲ್ಲ. ಓಕೆ, ಬೇರೆ ಎಕ್ಸಾಮಲ್ಲಿ ಡೀಪ್ ಆಗಿ ಕೇಳ್ತಾನೆ ಈ ಯಾವುದೋ ಕೋಡಿಂಗ್ ಮೇಲೆ. ಬಟ್ ಇದರಲ್ಲಿ ಏನು ಅಷ್ಟೇನು ಇರೋದಿಲ್ಲ. ಸಿಂಪಲ್ ಆಗಿ ಎ ಅಂದರೆ ಎಷ್ಟು, ಬಿ ಅಂದರೆ ಎಷ್ಟು, ಅದ್ರ ಮೇಲೆ ಲೆಕ್ಕನೆ ಕೊಟ್ಟಿರ್ತಾನೆ. ಸರಿನಾ? ಇದನ್ನು ಮಾಡ್ಬೋದು ನೀವು. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಒಂದು ಹುಡುಗಿ ಸಾಲಾಗಿ ನಿಂತಿದ್ದಾಳೆ. ಅವಳ ಶ್ರೇಣಿಯು ಮೇಲಿನಿಂದ 27, ಕೆಳಗಿನಿಂದ 5 ಆಗಿದೆ. ಒಟ್ಟು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಅವಳಿಗೆ ಇಲ್ಲೊಂದು ಲೈನ್ ಒಳಗೆ ನಿಂತಿದ್ದಾಳೆ. ಮೇಲಿಂದ ನೋಡಿದ್ರೆ ಅವಳು 27ನೇ ಸಾಲು ಒಳಗದಾಳೆ. ಓಕೆ, 27ನೇ ಲೈನ್ ಒಳಗೆ ನಿಂತಾಳೆ. ಓಕೆ, 27ನೇ ವ್ಯಕ್ತಿಯಾಗಿ ನಿಂತಿದ್ದಾಳೆ. ಕೆಳಗಿಂದ ನೋಡಿದ್ರೆ 5ನೇ ವ್ಯಕ್ತಿ ಇದ್ದಾಳೆ. ಸೊ ಕೆಳಗಿಂದ 5ನೇ ವ್ಯಕ್ತಿಯಾಗಿದ್ದರೆ ಏನಿಲ್ಲ, 27 + 5 ಕೂಡಿಸಿಬಿಡ್ಬೇಕು. ಎಷ್ಟಾಗುತ್ತೆ? ಎಷ್ಟು? 5 5 10 10 2 ಎಷ್ಟಾಗುತ್ತೆ? 12 ಆಗುತ್ತೆ. ಸೊ 2 1 3. ಸೊ ಟೋಟಲಿ ಎಷ್ಟಾಗುತ್ತೆ ಅಂದರೆ 32 ಆಗುತ್ತೆ. ಸೊ 32 ವ್ಯಕ್ತಿಗಳು ಅಲ್ಲಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಏನಿಲ್ಲ, 32ರಲ್ಲಿ ಮತ್ತೆ ಒಂದು ತೆಗಿಬೇಕು. 31 ಅದರಲ್ಲಿ ವ್ಯಕ್ತಿಗಳು ಇರ್ತಾರೆ. ಯಾಕೆ ಸರ್ 31 ವ್ಯಕ್ತಿಗಳು ಯಾಕೆ? ಇವಾಗ ನೋಡಿ, 27 ವ್ಯಕ್ತಿ ಅಂದಾಗಲೂ ಕೂಡ ಅವಳನ್ನು ಕನ್ಸಿಡರ್ ಮಾಡಿದ್ದೀವಿ. ಇಲ್ಲಿ 5 ಅಂದಾಗ ಕೂಡ ಅವಳನ್ನು ಕನ್ಸಿಡರ್ ಮಾಡಿದ್ದೀವಿ. ಸೊ ಅದಕ್ಕೆ ಅವಳೇ 2 ಸರಿ ಕನ್ಸಿಡರ್ ಆಗಿರ್ತಾಳೆ. ಸೊ ಅದಕ್ಕೆ ಈ ಬಂದಿರುವ ಆನ್ಸರಲ್ಲಿ 1ಅನ್ನು ಮೈನಸ್ ಮಾಡಿದ್ರೆ ಎಷ್ಟು ಅಂತ ಸಿಗುತ್ತೆ. ಸರಿನಾ? ಸೊ 31 ಅನ್ನೋದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ? ಸೊ ಇದಕ್ಕೆ ಆಪ್ಷನ್ ಯಾವುದು? ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. 31 ಅನ್ನೋದು. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಕ್ಯಾಚರ್ CATCHER ಅನ್ನೋದನ್ನು ECVEJGT ಎಂದು ಕೋಡ್ ಮಾಡಿದ್ದಾರೆ. ಆ ಭಾಷೆಯಲ್ಲಿ ಲೆದರ್ ಅನ್ನು ಹೇಗೆ ಕೋಡ್ ಮಾಡಲಾಗ್ತದೆ? ಓಕೆ, ಅದು ಲೆದರ್ ಅನ್ನೋದು ಕನ್ನಡದಲ್ಲಿ ಹಾಗೆ ಟೈಪ್ ಆಗಿಬಿಟ್ಟಿದೆ. ಸೊ ಏನಿಲ್ಲ, ಇಲ್ಲಿ ಸಿಂಪಲ್ ಏನು ಗೊತ್ತಾ? ಸೊ ಇಲ್ಲಿ ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ ನಿಮಗೆ. ಕಾನ್ಸೆಪ್ಟಲ್ಲಿ ಗೊತ್ತಾಗುತ್ತೆ. ಸಿ ಮತ್ತು ಇಗೆ ಡಿಫ್ರೆನ್ಸ್ ಇದೆ ರೀ, 2 ಡಿಫ್ರೆನ್ಸ್ ಇದೆ. ಮೀನ್ಸ್ ಏನು? ಡಿ ಇ, ಡಿ ಆದ ನಂತರ ಡಿ ಮತ್ತು ಅದು ಆದ ನಂತರ ಇ ಬರುತ್ತೆ. ಸರಿನಾ? 2 ಕೂಡಿಸಿದ್ರೆ ಇ ಬರುತ್ತೆ ನಿಮಗೆ. ಎ ಬಿ ಸಿ 2 ಕೂಡಿಸಿದ್ರೆ ಬರುತ್ತೆ. ಸೊ ಟಿ ABCD EF GH PQRS T U V. ಓಕೆ, ವಿನೇ ಬರಬೇಕು ಇಲ್ಲಿ. ಓಕೆ, ವಿ ಬಂದಿದೆ. ಮತ್ತು ಸಿ ಆದ ನಂತರ ಡಿ ಇ ಬರಬೇಕು, ಅದು ಬಂದಿದೆ. ಸೊ ಈಗ ಎಲ್ಲದಕ್ಕೂ ಕೂಡ 2 ಮಾಡ್ಕೊತ ಹೋಗಿದ್ದಾನೆ. ಸೊ ಇಲ್ಲಿ ಅವನೇನು ಹೇಳಿದ್ದಾನೆ? ಲೆದರ್ ಅಂತ ಹೇಳಿದ್ದಾನೆ. ಓಕೆ, ಎಲ್ ಇ ಅಂತ ಬರಬೇಕು. ಸೊ ಎಲ್ಲ ಅದ ಬಳಕೆ ಏನು ಬರುತ್ತೆ? ABCD EF IJ KL MN ABCD EF GH IJ KL M N ಎನ್ ಬರಬೇಕು. ಓಕೆ, ಎನ್ ಎಲ್ಲದು ಕೂಡ ಅದೇ ಇದೆ. ಅದಾದ ನಂತರ ABCD E, ಅದಾದ ನಂತರ FG ಬರಬೇಕು ನೋಡಿ. ಓಕೆ, ಜಿ ಬರಬೇಕು. ಸೊ ಇಲ್ಲಿ ಒಂದು ಜಿ ಇದೆ, ಇಲ್ಲೊಂದು ಜಿ ಇದೆ. ಸೊ ಎಲ್ಲಿ ಲೆದರ್ ಹೇಳಿದಾನಲ್ವಾ, ಎಲ್ಲಿ ಎ. ಓಕೆ, ಎ ಬಂದರೆ ಮುಂದೆ ಸಿ ಬರಬೇಕು. ಓಕೆ, ಇಲ್ಲಿ ಕೂಡ ಸಿ ಬಂದಿದೆ. ಅದಾದ ನಂತರ LEAT. ಓಕೆ, ಲೆದರ್ ಅಲ್ವಾ, LEATH ಟಿ ಬರುತ್ತೆ. ಸೊ ABCD IJ KL MN PQRS T U V ಬರಬೇಕು. ಸೊ ಆನ್ಸರ್ ಏನು? ವಿ ಬಂದಿದೆ. ಸೊ ಇದು ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ಜೆ ಬಂದಿದೆ, ಇದು ಆಗೋದಿಲ್ಲ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ? ಸೊ ಲೆದರನ್ನು ನಾವು ಹೇಗೆ ಮಾಡ್ಬೋದು ಅಂದರೆ ಎಲ್ಲದೂ ಕೂಡ 2 ಕುಡಿಸ್ಕೊಂಡು ಹೋಗಬೇಕು. ಓಕೆ, ಸೊ ಇದು ಸಿಂಪಲ್ ಆಗಿ. ಸೊ ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾನೆ. ಓಕೆ, ಸೊ ನಿಮಗೆ ಮ್ಯಾಕ್ಸಿಮಮ್ ಪ್ರಶ್ನೆಗಳು ಬರೋದೇ ಎಲ್ಲಿ ಅಂದರೆ ಈ ಮೆಂಟಲ್ ಎಬಿಲಿಟಿಯಲ್ಲಿ ನಿಮಗೆ ಒಂದು ಎವರೇಜ್ ಮೇಲೆ. ಓಕೆ, ಈ ಎವರೇಜ್ ಮೇಲೆ ಕೇಳ್ತಾನೆ, ಮತ್ತು ಈ ರೇಷೋ ಹೇಳಿದೆ ಅಲ್ವಾ ಇವಾಗಲೇ, ಆ ರೇಷೋಗಳ ಮೇಲೆ ಕೇಳ್ತಾನೆ. ಸೊ ಇದ್ರ ಮೇಲೆ ನಿಮಗೆ ಮ್ಯಾಕ್ಸಿಮಮ್ ಪ್ರಶ್ನೆಗಳು ಬರ್ತವೆ. ಓಕೆ, ಅದಾದ ನಂತರ ಈ ಕೋಡಿಂಗ್ ಮೇಲೆ 1-2 ಪ್ರಶ್ನೆಗಳನ್ನ ಕೇಳ್ತಾನೆ. ಮತ್ತು ಇವಾಗ ಬೇರೆ ರೀತಿ ಕೇಳ್ತಾನೆ. ಬೇರೆ ರೀತಿ ಅಂದರೆ ಹೇಗೆ ಅಂದರೆ, ಇವಾಗ ನವಿಲು ಅಂದರೆ ನಾಯಿ ಅಂತ, ನಾಯಿ ಅಂದರೆ ಏನೋ ಕೋತಿ ಅಂತ, ಕೋತಿ ಅಂದರೆ ಮನುಷ್ಯ ಅಂತ, ಮನುಷ್ಯ ಅಂದರೆ ಯಾವುದು ಮೀನು ಅಂತ. ಹಾಗಾದರೆ ಇವಾಗ ಆನ್ಸರ್ ಹೇಳಿ, ಮೀನು ಯಾವುದರಲ್ಲಿ ನೀರಿನಲ್ಲಿ ಯಾವುದು ತೇಲುತ್ತದೆ ಅಂತ ಕೇಳ್ತಾನೆ. ಇವಾಗ ಏನಂತ ಹೇಳ್ತೀರಾ? ಮೀನಂತ ಹೇಳ್ತೀರಾ? ಅಲ್ಲ, ಮೀನಂದರೆ ಏನಂತ ಹೇಳಿದ್ದೀವಿ ಅದನ್ನು ಹೇಳಬೇಕು. ಸರಿನಾ? ಸೊ ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾನೆ. ಈ ರೀತಿಯ ಸ್ವಲ್ಪ ಪ್ರಶ್ನೆಗಳನ್ನ ನೋಡ್ಕೊಳ್ಳಿ. ಓಕೆ, ಸೊ ನಿಮಗೆ ನೆಕ್ಸ್ಟ್ ಇದು ಸ್ವಲ್ಪ ಎಲ್ಲವೂ ಕೂಡ ಈ ಅಗ್ನಿವೀರ್ ಹಳೆಯ ಪ್ರಶ್ನೆ ಪತ್ರಿಕೆಗಳು ಕಂಪ್ಲೀಟ್ ಆದರೆ ನಿಮಗೆ ಸ್ವಲ್ಪ ಟಾಪಿಕ್ ಮೇಲೆ ಮೀನ್ಸ್ GK ಮೇಲೆ ಒಂದು 100-200 ಪ್ರಶ್ನೆಗಳನ್ನ ಒಂದು 4-5 ಕ್ಲಾಸಲ್ಲಿ ಮಾಡಿ, ಮತ್ತು ಯಾವುದು ಈ ಮೆಂಟಲ್ ಎಬಿಲಿಟಿಯಲ್ಲಿ ಅದರಲ್ಲಿ ಒಂದು 100 ಪ್ರಶ್ನೆಗಳನ್ನ ಮಾಡಿದ್ರೆ ನೀವು ಮಿನಿಮಮ್ ಅಂದರೂ
ಏನಿಲ್ಲ ಅಂದ್ರೆ ಒಂದು 50+ ಸ್ಕೋರ್ ಮಾಡೋಂಗೆ ನಿಮಗೆ ಆಗುತ್ತೆ ಸರಿನಾ. ಸೊ ಅಷ್ಟೇನು ನೀವು ವರಿ ಮಾಡ್ಕೊಳ್ಳೋಂಥದ್ದು ಏನಿಲ್ಲ ಇದರಲ್ಲಿ. ಓಕೆ, ಸೊ ಅದನ್ನು ನೀವು ಮಾಡ್ಬೋದು, ಅದನ್ನು ನಿಮ್ಗೆ ಮಾಡಿಕೊಡ್ತೀನಿ ಅಂತ ನಾನು ಹೇಳ್ತಾ, ಸೊ ವಿಡಿಯೋ ಇಲ್ಲಿವರೆಗೂ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಸೆಕೆಂಡ್ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕೇಳಬಹುದು ಅಂತ ಅದನ್ನು ಕೂಡ ನಿಮ್ಗೆ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.